ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಕ್ರೈಂ ನಿಯಂತ್ರಣಕ್ಕೆ ಪೊಲೀಸರಿಗೆ ಕಟ್ಟುನಿಟ್ಟಿನ ಸೂಚನೆ. ರಾತ್ರಿ ಭದ್ರತೆಗೆ ನೈಟ್ ಪೆಟ್ರೋಲ್ ವಾಹನ ಸಂಚಾರ ಹೆಚ್ಚಳ, ಟ್ರಾಫಿಕ್ ಕಂಟ್ರೋಲ್ ಪ್ರಕರಣಗಳ ಪರಿಶೀಲನೆ. ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ. ಎಸ್ಪಿ ಶುಭಾನ್ವಿತರಿಂದ ಮಾಹಿತಿ. ಹಾಸನ ನಗರದಲ್ಲಿ ಕಂದಾಯ ಬಾಕಿ ಪಾವತಿಸಿದ ಪೆಟ್ರೋಲ್ ಬಂಕ್ ಸೀಸ್. ಸಾಲ್ಗಾಮೆ ರಸ್ತೆಯ ಶ್ರೇಯಸ್ ಸರ್ವಿಸ್ ಸ್ಟೇಷನ್ ಮೇಲೆ ಪಾಲಿಕೆ ಕ್ರಮ. ಸುಮಾರು 35 ಲಕ್ಷ ಕಂದಾಯ ಬಾಕಿ ಉಳಿಸಿಕೊಂಡಿದ್ದ ಪೆಟ್ರೋಲ್ ಬಂಕ್ ಹಲವು ಬಾರಿ ನೋಟಿಸ್ ನೀಡಿದರೂ ಪಾವತಿಯಾಗದ ಹಿನ್ನೆಲೆ ಸೀಸ್. ಸಾಲದ ಬಾಧೆಯಿಂದ ವೃದ್ಧ ದಂಪತಿ ಬೀದಿಗೆ. ಇಕ್ವಿಟಾಸ್ ಫೈನಾನ್ಸ್ನಿಂದ ಮನೆ ಒತ್ತೆ ಇಟ್ಟು ಸಾಲ. ಮಗನ ಕ್ಯಾನ್ಸರ್ ಚಿಕಿತ್ಸೆಗೆ 2 ಲಕ್ಷ ಸಾಲ ಪಡೆದ ವೃದ್ಧ ದಂಪತಿ. ಅರಕಲಗೂಡು ದೊಡ್ಡಮಗೆ ಹೋಬಳಿ ಕೊರಟಿಕೆರೆ ಕಾಲೋನಿಯಲ್ಲಿ ಘಟನೆ. ಶಿವಯೋಗಿ ಸಿದ್ದರಾಮ ಜಯಂತಿ ಅಂಗವಾಗಿ ಹಾಸನದಲ್ಲಿ ಆಕರ್ಷಕ ಮೆರವಣಿಗೆ. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಶಿವಯೋಗಿ ಸಿದ್ದರಾಮರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ. ಧಾರ್ಮಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ನಾಯಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ. ಹಾಸನ ಜಿಲ್ಲೆಯಲ್ಲಿ ನಡೆದ 2 ಗಂಭೀರ ಕ್ರೈಂ ಪ್ರಕರಣಗಳು ಆತಂಕ ಮೂಡಿಸಿವೆ. ಪತ್ನಿಯನ್ನ ಕೊಲೆ ಮಾಡಿ ಯಗಚಿ ಡ್ಯಾಂಗೆ ಎಸೆದ ಪ್ರಕರಣವು ಮಗನಿಂದಲೇ ಬೆಳಕಿಗೆ ಬಂದಿದೆ. ಹಾಗೂ ಮತ್ತೊಂದು ಪ್ರಕರಣದಲ್ಲಿ ಅಜ್ಜಿಯನ್ನು ಭೇಟಿಯಾಗಲು ಬಂದ ಮಗ ತಂದೆ ನಡುವೆ ಜಗಳ ಕೊನೆಗೆ ಹತ್ಯೆಯಾಗಿ ಮಾರ್ಪಟ್ಟಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತ ಅವರು ಮಾಹಿತಿ ನೀಡಿದರು. ದಿನಾಂಕ 12/1/2026ಗೆ ನಮಗೆ ಒಂದು ಮಾಹಿತಿ ಬಂತು. ಮಾಹಿತಿ ಏನು ಬಂತು ಅಂದರೆ, ಫಿರ್ಯಾದಿ ಸ್ಟೇಷನ್ಗೆ ಬಂದು ಏನು ಹೇಳ್ತಾರೆ, ಅವರು ತಂದೆ ಕುಮಾರ್ ಅಂತ ಅವರ ತಾಯಿಗೆ ಮರ್ಡರ್ ಮಾಡಿದ್ದಾರೆ. ತಂದೆ ಮತ್ತು ತಾಯಿಗೆ ಸೆಪರೇಷನ್ ಆಗಿತ್ತು ಸುಮಾರು ವರ್ಷದಿಂದ. ತಂದೆ ಯಡೂರು ಗ್ರಾಮದಲ್ಲಿ ವಾಸವಾಗಿದ್ದು, ತಾಯಿ ಹಾಸನದಲ್ಲಿ ಕೂಲಿ ಕೆಲಸ ಮಾಡ್ತಾಯಿದ್ರು. ಮತ್ತು ಮಗ ಕೂಡ ಸೆಪರೇಟ್ ಆಗಿ ಹಾಸನದಲ್ಲಿ ವಾಸವಾಗಿದ್ದು. 10th ತಾಯಿ ಅವರ ಸ್ವಂತ ಊರು ಯಡೂರಿಗೆ ಹೋಗ್ತಾರೆ. ಆವಾಗ ಮಗ ಹಾಸನದಲ್ಲಿತ್ತು. 12th ಮಗ ಯಡೂರಿಗೆ ಹೋಗ್ತಾರೆ. ಆವಾಗ ಅವರು ತಂದೆ ಜೊತೆ ಮಾತಾಡ್ತಾರೆ. ಆವಾಗ ತಂದೆ ಅವರಿಗೆ ಕನ್ಫೆಸ್ ಮಾಡ್ತಾರೆ ದಟ್ 10th ತಾಯಿ ಅಂದರೆ ವಿಕ್ಟಿಮ್ ಯಡೂರಿಗೆ ಬಂದಿದ್ದರು ಅವರ ಮನೆಗೆ. ಜಗಳ ಸ್ಟಾರ್ಟ್ ಆಯಿತು. ಮತ್ತು ಅವರು ಏನು ಮಾಡಿದ್ದಾರೆ, ಕಾಯಿಯಿಂದ ಚೀಕ್ಗೆ ಹೊಡೆದಿದ್ದಾರೆ. ಆಮೇಲೆ ಅವರು ಅನ್ಕಾನ್ಷಿಯಸ್ ಆಗಿದ್ದಾರೆ. ಇವರು ಸ್ಕೇರ್ಡ್ ಆಗಿ ಬಾಡಿಗೆ ಬೆಡ್ಶೀಟ್ ತಗೊಂಡು ಟೈ ಮಾಡ್ತಾರೆ. ಮತ್ತು ಅರೌಂಡ್ 12 AM ಇನ್ ದ ಮಾರ್ನಿಂಗ್ 2 ವೀಲರ್ ತಗೊಂಡು ಯಗಾಚಿ ರಿವರಲ್ಲಿ ಅದು ಬಾಡಿ ಡಿಸ್ಪೋಸ್ ಮಾಡ್ತಾರೆ. ಬಟ್ 10th ಇವರು ಯಾರಿಗೆ ಹೇಳಿಲ್ಲ ದಟ್ ಈ ಥರ ಘಟನೆ ಆಗಿದೆ. 12th ಯಾವಾಗ ಇವರದು ಮಗ ಬರ್ತಾರೆ ಮನೆಗೆ, ಆವಾಗ ಅವರು ಕೇಳ್ತಾರೆ ದಟ್ ತಾಯಿ ಬಂದಿದ್ದರು ಇಲ್ಲಿ ಏನಾಯಿತು ಅಂತ. ಆವಾಗ ಇವರು ಕನ್ಫೆಸ್ ಮಾಡ್ತಾರೆ. ಆವಾಗ ಮಗ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಆವಾಗ ಇಮಿಡಿಯೇಟ್ ಆಗಿ ನಾವು ದಸ್ತಗಿರಿ ಮಾಡ್ತೀವಿ ಅಕ್ಯೂಸ್ಡ್ಗೆ. ಮತ್ತು ಆ್ಯಸ್ ಪರ್ ಹಿಸ್ ಸ್ಟೇಟ್ಮೆಂಟ್ ನಾವು ಬಾಡಿ ಯಗಾಚಿ ರಿವರಿಂದ ರಿಕವರ್ ಮಾಡ್ತೀವಿ. ಹಿರಿಸಾವೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 10/1/2026ಗೆ ಒಂದು ಕೊಲೆ ಪ್ರಕರಣ ದಾಖಲಾಗಿದ್ದು, ಇದರಲ್ಲಿ ವಿಕ್ಟಿಮ್ ಹೆಸರು ಬಂತು ಶ್ರೀ ಸತೀಶ್. ಅವರು ಒಬ್ಬನೇ ವಾಸವಾಗಿದ್ದು ಅಲ್ಲಿ ಹಿರಿಸಾವೆಯಲ್ಲಿ. ತಾಯಿ ಜೊತೆ ವಾಸವಾಗಿದ್ದು, ಬಟ್ ಬೇರೆ ಬೇರೆ ಮನೆ ಇತ್ತು. ಆವಾಗ 10/1ಗೆ ಅವರದು ನೇಬರ್ ತಾಯಿ ಮನೆಗೆ ಹೋಗ್ತಾರೆ. ವಿಕ್ಟಿಮ್ ತಾಯಿ ಮನೆಗೆ ಹೋಗ್ತಾರೆ. ಅಲ್ಲಿ ಇವರದು ಡೆಡ್ ಬಾಡಿ ನೋಡ್ತಾರೆ. ಆವಾಗ ಅವರು ಥಾನೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ನಮ್ಮ ಥಾನೆ ಟೀಮ್ ಇಮಿಡಿಯೇಟ್ ಸ್ಪಾಟ್ಗೆ ರೀಚ್ ಆಗ್ತಾರೆ. ಅಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ಅವರ ತಲೆ ಮೇಲೆ ಯಾರು ಹಿಟ್ ಮಾಡಿದ್ದಾರೆ. ಆಮೇಲೆ ನಮಗೆ ಇನ್ಫಾರ್ಮೇಷನ್ ಬಂತು ದಟ್ ಅವರದು ಮಗ ರಂಜಿತ್ ಅಂತ ಮನೆಗೆ ಬಂದಿದ್ದರು ಅವರು ಅಜ್ಜಿ ಜೊತೆ ಮಾತಾಡಲಿಕ್ಕೆ. ಆಮೇಲೆ ನಾವು ಇಮಿಡಿಯೇಟ್ ಆಗಿ ಅವರಿಗೆ ಅರೆಸ್ಟ್ ಮಾಡ್ತೀವಿ ಬಿಫೋರ್ ಹಿ ವಾಸ್ ಅಬೌಟ್ ಟು ಎಬ್ಸ್ಕಾಂಡ್. ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ವಿಕ್ಟಿಮ್ ಮತ್ತು ಅವರದು ವೈಫ್ ಅಂದರೆ ಅಕ್ಯೂಸ್ಡ್ ಮದರ್ ಬೇರೆ ಬೇರೆ ವಾಸವಾಗಿದ್ದು.
ಅಕ್ಯೂಸ್ಡ್ ಮದರ್ ಮತ್ತು KR ನಗರಲ್ಲಿದ್ದು ಮತ್ತು ವಿಕ್ಟಿಮಲ್ಲಿ ಹಿರಿಸಾವೆಯಲ್ಲಿ ಕೆಲಸ ಮಾಡ್ತಾಯಿದ್ರು, ವ್ಯಾಪಾರ ಮಾಡ್ತಾಯಿದ್ರು ಬೇಸಿಕ್ಲಿ. ಸುಮಾರು ವರ್ಷದಿಂದ ಇವರದು ಗಲಾಟೆ ಇತ್ತು ಬೇರೆ ಬೇರೆ ಕಾರಣಕ್ಕಾಗಿ. ಸೊ ಆ ಡೇಟ್ 10/1/2026ಗೆ ಇವರಿಗೆ ಅವ್ರದ್ದು ಅಜ್ಜಿ ಕರೀತಾರೆ, ಅಕ್ಯೂಸ್ಡ್ಗೆ ಅವ್ರದ್ದು ಅಜ್ಜಿ ಕರೀತಾರೆ ಇಲ್ಲಿ ಬನ್ನಿ ಅಂತ. ಆವಾಗ ಅರೌಂಡ್ 6:30 ಸಡನ್ ಆಗಿ ವಿಕ್ಟಿಮ್ ಅಜ್ಜಿ ಮನೆಗೆ ಅವ್ರದ್ದು ಅಂದರೆ ಅವ್ರದ್ದು ತಾಯಿ ಮನೆಗೆ ಹೋಗ್ತಾರೆ, ಮಗನಿಗೆ ನೋಡ್ತಾರೆ, ಅಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮ್ಗೆ ಕಬ್ಬಿಣ ರಾಡ್ ತಗೊಂಡು ಇವರು ಅಸಾಲ್ಟ್ ಮಾಡ್ತಾರೆ ವಿಕ್ಟಿಮ್ಗೆ ಆ್ಯಂಡ್ ಹಿ ಡೈಸ್ ಆನ್ ದ ಸ್ಪಾಟ್. ಹಾಸನ ನಗರದಲ್ಲಿ 5 ವರ್ಷಗಳಿಂದ ಕಂದಾಯ ಬಾಕಿ ಉಳಿಸಿಕೊಂಡಿರುವ ಮಳಿಗೆಗಳು ಹಾಗೂ ಮನೆಗಳ ವಿರುದ್ಧ ಮಹಾನಗರ ಪಾಲಿಕೆ ನಿಯಮಾನುಸಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆಯುಕ್ತ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ನಗರದ ಸಾಲ್ಗಾಮೆ ರಸ್ತೆಯಲ್ಲಿರುವ ಶ್ರೇಯಸ್ ಸರ್ವಿಸ್ ಸ್ಟೇಷನ್ ಕಳೆದ 2002-03ರಿಂದ ಮಹಾನಗರ ಪಾಲಿಕೆಗೆ ಪಾವತಿಸಬೇಕಾದ ಸುಮಾರು 35 ಲಕ್ಷ ರು ಕಂದಾಯ ಬಾಕಿ ಉಳಿಸಿಕೊಂಡಿದೆ. ಈ ಸಂಬಂಧ ಪಾಲಿಕೆ ಹಲವು ಬಾರಿ ನೋಟಿಸ್ ನೀಡಿದ್ದರೂ ಪಾವತಿಯಾಗದ ಹಿನ್ನೆಲೆಯಲ್ಲಿ ಇಂದು ಪಾಲಿಕೆ ಅಧಿಕಾರಿಗಳು ಪೆಟ್ರೋಲ್ ಬಂಕ್ ಅನ್ನು ಸೀಸ್ ಮಾಡಿದರು. ಕಂದಾಯ ಪಾವತಿಸದೆ ಬಂಕ್ ತೆರೆಯಬಾರದು ಎಂದು ಎಚ್ಚರಿಕೆ ನೀಡಲಾಯಿತು. ಮಾಧ್ಯಮದೊಂದಿಗೆ ಮಾತನಾಡಿದ ಆಯುಕ್ತ ಕೃಷ್ಣಮೂರ್ತಿ ಅವರು, ಹಾಸನ ನಗರದಲ್ಲಿ ಕಳೆದ 5 ವರ್ಷಗಳಿಂದ ಕಂದಾಯ ಬಾಕಿ ಉಳಿಸಿಕೊಂಡಿರುವ ಎಲ್ಲ ಆಸ್ತಿದಾರರಿಗೆ ಈಗಾಗಲೇ ನೋಟಿಸ್ ನೀಡಲಾಗಿದೆ. ನೋಟಿಸ್ ಪಡೆದರೂ ಹಣ ಪಾವತಿಸಿದ ಹಿನ್ನೆಲೆಯಲ್ಲಿ ಮೊದಲ ಹಂತದಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನು ಸೀಸ್ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಮನೆಗಳಿಗೆ ಭೇಟಿ ನೀಡಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಸರ್, ಈಗ ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 5 ವರ್ಷಕ್ಕಿಂತ ಮೇಲ್ಪಟ್ಟು ಯಾರ್ಯಾರು ಕಂದಾಯ ಉಳಿಸ್ಕೊಂಡಿರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಈಗಾಗಲೇ ನೋಟಿಸ್ ಜನ್ರೇಟ್ ಮಾಡಿರ್ತೀವಿ. ಜನ್ರೇಟ್ ಮಾಡಿದ ನಂತರ ಅವರು ಕರೆಕ್ಟಾಗಿ ನಮ್ಮ ಮಹಾನಗರ ಪಾಲಿಕೆಗೆ ಏನು ದಂಡ ವಿಧಿಸಿರ್ತೀವಿ ಸಮೇತ ಅವರು ಅಸಲು ಏನಿರ್ತದೆ ಎಲ್ಲನೂ ಸೇರಿಸಿ ಕಟ್ಟಿದ್ರೆ ನಾವು ಅದನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿ ನಿಯಮಗಳಂತೆ ಅದನ್ನು ಕ್ರಮ ತಗೊಳ್ತೀವಿ. ಒಂದು ವೇಳೆ ಕಟ್ಟಲಿಲ್ಲ ಅಂತಂದರೆ ಈಗಾಗಲೇ ಸುಮಾರು ನೋಟಿಸ್ಗಳು ಜನ್ರೇಟ್ ಮಾಡಿ ಅವ್ರಿಗೆಲ್ಲ ಕೊಟ್ಟಾಗಿದೆ. ಕಟ್ಟದೇ ಇರೋರಿಗೆ ಈಗ ಮೊದಲನೇ ಹಂತದಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಯಾರು ನಡೆಸ್ತಾರೆ ಅದನ್ನು ಬೀಗ ಹಾಕ್ಸೋವಂಥ ಕೆಲಸ ಮಾಡ್ತಾಯಿದ್ವಿ. ಎಷ್ಟು ಸರ್, ಈ IOCಗೆ ಸೇರಿದಂಥ ಇದು ಪೆಟ್ರೋಲ್ ಬಂಕು 2002-03ರಿಂದ ಇಲ್ಲಿವರೆಗೂ 35 ಲಕ್ಷಗಳನ್ನು ಉಳಿಸ್ಕೊಂಡಿರ್ತಾರೆ. ನಮ್ಮ ಬಿಲ್ ಕಲೆಕ್ಟ್ರು, ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟ್ರು, ನಮ್ಮ ರೆವಿನ್ಯೂ ಆಫೀಸರ್ಸ್ಗಳೆಲ್ಲ ಬಂದು ಒಂದು 5-6 ಸತಿ ಅದು ಜನ್ರೇಟ್ ಮಾಡಿ ಬಿಲ್ ಜನ್ರೇಟ್ ಮಾಡಿ ಕೊಟ್ಟಾಗಿದೆ. ಅವ್ರು ಯಾವುದೇ ರೀತಿಯಾದ ಕ್ರಮ ತಗೊಳ್ಳದೇ ಇರೋದ್ರಿಂದ ನಾವು ಇದನ್ನು ಬೀಗ ಹಾಕ್ಸ್ತಾ ಇದ್ದೀವಿ. 35 ಲಕ್ಷ ಬಾಕಿ ಇದೆ ಸರ್. ಇದು ಈಗ ಹಂತವಾಗಿ ಈಗ ಕ್ರಮೇಣ ಯಾವುದ್ಯಾವುದು ಹೆಚ್ಚು ಕಂದಾಯನ ಉಳಿಸ್ಕೊಂಡಿರ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ಇನ್ಮೇಲೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಆದರೆ ಬಂದ್ ಮಾಡ್ತೀವಿ. ಮನೆಗಳಿದ್ರೆ ಅವಕ್ಕೆ ನಲ್ಲಿ ಕಟ್ ಮಾಡೋದು ಅಥವಾ ಕರೆಂಟ್ ತೆಗೆಯುವಂಥ ಕೆಲಸ ನಾವು ಮಾಡ್ತೀವಿ. ಎಸ್ ಸರ್, ಈಗಾಗಲೇ ಬಂದು 2 ಸತಿ ವಿಸಿಟ್ ಮಾಡಿ ಸುಮಾರೆಲ್ಲ ಕಾಷನ್ಸ್ ಕೊಟ್ಟಾಗಿದೆ. ಆದರೂ ಅವ್ರ ಆದೇಶ ಮತ್ತು ನಮ್ಮ ಮಹಾನಗರ ಪಾಲಿಕೆ ನಿಯಮ ಎರಡೂ ಕೂಡ ಇಲ್ಲಿ ನಾವು ಜಾರಿಗೊಳಿಸ್ತಾ ಇದ್ದೀವಿ. ಎಸ್ ಸರ್. ಇದೇ ವೇಳೆ ಪೆಟ್ರೋಲ್ ಬಂಕ್ನ ಗಿರೀಶ್ ಮಾತನಾಡಿ, ಮಹಾನಗರ ಪಾಲಿಕೆ ನೀಡಿದ ನೋಟಿಸ್ಗೆ ಸಂಬಂಧಿಸಿದ ಕಂದಾಯವನ್ನ ಇಂಡಿಯನ್ ಆಯಿಲ್ ಸಂಸ್ಥೆಯೇ ಪಾವತಿಸಬೇಕಾಗಿದೆ. ಈ ಕುರಿತು ಈಗಾಗಲೇ ಮಾಹಿತಿ ನೀಡಿದ್ದೇವೆ. ಪಾವತಿಯಾಗದ ಕಾರಣ ಇಂದು ಸೀಸ್ ಮಾಡಲಾಗಿದೆ. ಇನ್ನು 2 ದಿನಗಳಲ್ಲಿ ಹಣ ಪಾವತಿಸಲಾಗುವುದು ಎಂದರು. ಸರ್, ಇದು ಮಹಾನಗರ ಪಾಲಿಕೆಯಿಂದ ಕಂದಾಯ ಕಟ್ಟಿಲ್ಲ ಅಂತ ಕ್ಲೋಸ್ ಮಾಡಿಸಿದ್ದಾರೆ ಸರ್. ಇದೆಲ್ಲ ಕಂಪ್ನಿ ಕಟ್ಟಬೇಕು ಸರ್, ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕಂಪ್ನಿ ಕಟ್ಟಬೇಕು. ಅದು ಆಗ್ಲಿಂದ ಕಟ್ಟಿಲ್ಲ ಅಂತ ಕ್ಲೋಸ್ ಮಾಡಿಸಿದ್ದಾರೆ. ಈಗ ಕಟ್ಕೊಡ್ತಾರೆ ಸರ್, 1-2 ದಿವಸ ಲೆಟ್ರ್ ಕೊಟ್ಟಿದ್ದಾರೆ ಸರ್. ನೋಟಿಸ್ ಕೊಟ್ಟಿದ್ರು, ನಾವು ಇನ್ಫಾರ್ಮ್ ಮಾಡಿದ್ವಿ ಸರ್ ಕಂಪ್ನಿಗೆ ಇನ್ಫಾರ್ಮ್ ಮಾಡಿದ್ದು. ಆಯಿತು ಕಟ್ಕೊಡ್ತೀವಿ ಅಂದರೆ ಈಗ ಇವ್ರೇನಂತಾರೆ, ನೀವು ಕಟ್ಬಿಟ್ಟು ಕಂಪ್ನಿಯಿಂದ ರೀಫಂಡ್ ಮಾಡ್ಕೊಳ್ಳಿ, ಹೆಂಗಾರು ಮಾಡ್ಕೊಳ್ಳಿ, ಈಗ ಅಷ್ಟವರೆಗೂ ತೆಗಿಬೇಡಿ ಅಂತ ಇದು ಮಾಡ್ತಿದ್ದಾರೆ ಸರ್. ಕಂಪ್ನಿಯವ್ರು ಈಗ ಇನ್ನೊಂದು 2 ದಿವಸ ಕಟ್ಕೊಡ್ತೀನಿ, ಅದೇನು ಲೆಟರ್ ಕಳಿಸಿ ಇದು ಮಾಡಿ ಅಂತ ಸರ್. ಈ ಕಾರ್ಯಾಚರಣೆಯಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು.
ತಾಲೂಕಿನ ದೊಡ್ಡಮಗ್ಗೆ ಹೋಬಳಿಯ ಕೊಟ್ಟಿಗೆರೆ ದಲಿತ ಕಾಲೋನಿಯಲ್ಲಿ ಸಾಲದ ಬಾಧೆಯಿಂದ ವೃದ್ಧ ದಂಪತಿ ಬೀದಿಗೆ ಬಿದ್ದ ಹೃದಯ ವಿದ್ರಾವಕ ಘಟನೆ ಬೆಳಕಿಗೆ ಬಂದಿದೆ. ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ ಹೋಬಳಿ ಕೊರಟಗೆರೆ ಕಾಲೋನಿಯ 80 ವರ್ಷದ ಸಣ್ಣಯ್ಯ ಮತ್ತು 75 ವರ್ಷದ ಜಯಮ್ಮ ಎಂಬುವರೇ ಸಾಲ ಮಾಡಿ ಸಂಕಷ್ಟಕ್ಕೆ ಒಳಗಾದ ವೃದ್ಧ ದಂಪತಿಗಳು. ಈ ವೃದ್ಧ ದಂಪತಿಯ ಮಗ ಕುಮಾರ ಎಂಬಾತನಿಗೆ ಕ್ಯಾನ್ಸರ್ ರೋಗ ಕಂಡುಬಂದ ಹಿನ್ನೆಲೆ ರೋಗ ಗುಣಪಡಿಸುವ ಸಲುವಾಗಿ ಈಕ್ವಟಸ್ ಫೈನಾನ್ಸ್ನಲ್ಲಿ 2023ರಂದು ವಾಸದ ಹೆಂಚಿನ ಹಳೆಯ ಮನೆಯನ್ನ ಒತ್ತೆ ಇಟ್ಟು 2 ಲಕ್ಷ ರು ಸಾಲ ಪಡೆದಿದ್ದಾರೆ. ಕೂಲಿ ನಾಲಿ ಮಾಡಿ 1 ವರ್ಷ ಸಾಲದ ಕಂತು ಪಾವತಿ ಮಾಡಿತು. ನಂತರದಲ್ಲಿ ಕುಟುಂಬದಲ್ಲಿ ಹಣದ ತೊಂದರೆ ಎದುರಾದ ಹಿನ್ನೆಲೆ ಕಳೆದ 2 ವರ್ಷಗಳಿಂದ ಸಾಲದ ಕಂತಿನ ಹಣ ಪಾವತಿ ಮಾಡಿಲ್ಲ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಖಾಸಗಿ ಈಕ್ವಿಟಸ್ ಫೈನಾನ್ಸ್ ಕಂಪನಿ ಬಾಕಿ ಹಣ ಕಟ್ಟಿಸಿಕೊಳ್ಳುವ ಸಲುವಾಗಿ ಆಗಲೋ ಈಗಲೋ ಬೀಳುವ ಪುರಾತನ ಮಣ್ಣಿನ ಗೋಡೆ, ಮಂಗಳೂರು ಹೆಂಚಿನ ಮನೆಯ ಮುಂಬಾಗಿಲು, ದನಗಳನ್ನ ಕಟ್ಟುವ ಕೊಟ್ಟಿಗೆಗೂ ಬೀಗ ಹಾಕಿ ಪಂಚನಾಮೆ ಹಾಕಲಾಗಿದೆ. ಇದರಿಂದ ಮನೆಯ ಒಳಗೆ ಹೋಗಲು ಸಾಧ್ಯವಾಗದೆ ಅಕ್ಕಪಕ್ಕದ ಮನೆಯವರಿಂದ ಪಾತ್ರೆ ನೀರು ಪಡೆದು ಕಳೆದ 2 ದಿನಗಳಿಂದಲೂ ಹಿತ್ತಲಲ್ಲಿ ದನಗಳನ್ನ ಕಟ್ಟಿಕೊಂಡು ಅವುಗಳೊಂದಿಗೆ ಚಳಿಯಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಕಳೆಯುತ್ತಿದ್ದಾರೆ. ಪಂಚನಾಮ ಹಾಕಲಾಗಿರುವ ಮನೆಯಲ್ಲಿ ದವಸ ಧಾನ್ಯ, ಪಾತ್ರೆ, ಬಟ್ಟೆ, ಇತರೆ ಪರಿಕರಗಳು ಉಳಿದುಕೊಂಡಿವೆ. ದನದ ಕೊಟ್ಟಿಗೆ ಬಾಗಿಲಿಗೂ ಕೂಡ ಬೀಗ ಜಡಿದಿರುವ ಪರಿಣಾಮ ಮನುಷ್ಯ ಮಾಡಿದ ತಪ್ಪಿಗೆ ಮೂಕ ಪ್ರಾಣಿಗಳು ಸಹ ಶಿಕ್ಷೆ ಅನುಭವಿಸುವಂತಾಗಿದೆ. ವಯಸ್ಸಾದ ನಾವು ಕೂಲಿ ನಾಲಿ ಮಾಡಿ ಬಾಕಿ ಸಾಲ ತೀರಿಸುತ್ತೇವೆ. ಇದಕ್ಕೆ ತಾಲೂಕು ಆಡಳಿತ, ಜನಪ್ರತಿನಿಧಿಗಳು ಉಳ್ಳವರು ನಮ್ಮ ಕಷ್ಟಕ್ಕೆ ನೆರವಾಗಬೇಕೆಂದು ಕೈ ಮುಗಿದು ಬೇಡಿಕೊಳ್ಳುತ್ತೇವೆ ಎಂದು ಬೇದಿಗೆ ಬಿದ್ದು ಹಿತ್ತಲಲ್ಲಿ ಜಾನುವಾರುಗಳೊಂದಿಗೆ ವಾಸ ಮಾಡುತ್ತಿರುವ ವೃದ್ಧ ದಂಪತಿಗಳಾದ ಸಣ್ಣಯ್ಯ, ಜಯಮ್ಮ ಬೇಡಿಕೊಂಡಿದ್ದಾರೆ. ನಮ್ಮದು ಕೊರಟಗೆರೆ, ನಮ್ಮ ಯಜಮಾನ್ರ ಹೆಸರು ಸಣ್ಣಯ್ಯ, ನನ್ನ ಹೆಸರು ಜಯಮ್ಮ. ಲೋನ ಈಕ್ವಿಟಸ್ ಫೈನಾನ್ಸಲ್ಲಿ ಲೋನ್ ತಗೊಂಡಿದ್ದ ತಕ್ಷಣ ನಮ್ಮ ಮಗನಿಗೆ ಕ್ಯಾನ್ಸರ್ ಆಯಿತು. ದೊಡ್ಡ ಮಗನಿಗೆ ಮೈಸೂರಲ್ಲಿ ಹೋಗಿ ಆಪ್ರೇಷನ್ ಮಾಡ್ಕೊಂಡು ಅಡ್ಮಿಟ್ ಮಾಡ್ಕೊಂಡು ಅಲ್ಲೇ 2-3-4-5 ತಿಂಗಳು ಅಲ್ಲೇ ಆಯಿತು. ಅಲ್ಲಿಂದ ಬಂದು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಪೇಷಂಟ್ ಆದರು. ನಮ್ಮ ಯಜಮಾನ್ರು ಅಡ್ಮಿಟ್ ಮಾಡ್ಕೊಂಡು ಬರೀ ಇದ್ರ ಹಾಸನ ಡಿಸ್ಟಿಕಲ್ಲಿ ಎಷ್ಟು ಹಾಸ್ಪಿಟ್ಲ್ ಅವೆ ಅಷ್ಟೆಲ್ಲನೂ ತಿರುಗಿ ನಾನು ನಮ್ಮ ಯಜಮಾನ್ರು ಸರ್ ಮಾಡೋಕ್ಕೆ ನಿಂತ್ಕೊಂಡೆ. ಪ್ರಾಬ್ಲಮ್ ಆಯಿತು, ಕುಂತು ಕಟ್ಟೋಕೆ ಆಗಲಿಲ್ಲ. ಅಲ್ಲಿಂದ ಜೀವ ನಿಂತ್ಕೊತು. ಇವತ್ತು ನಮ್ಮನ್ನ ಈ ಪರಿಸ್ಥಿತಿಗೆ ಮಾಡವ್ರೆ ಯಾರು? ಈಕ್ವಿಟಸ್ ಫೈನಾನ್ಸ್ನವರು. ಅದೇ ಈಗ ನಮಗೆ ತೊಂದರೆ ಆದದ್ರಿಂದ ನಾವು ಡೀವ್ ನಿಲ್ಲಿಸ್ತಾ ಈಗ ನಮ್ಮ ಯಜಮಾನ್ರಿಂಗಾದ್ರು ಮಗಂಗಾದ ನಾವು ನಿಮ್ಮ ಸಾಲನೇನು ನಾವಿಲ್ಲ ಅಂತ ಇಲ್ಲ, ಅದು ಕಟ್ಟಿಕೊಡಕ್ಕೆ ಒಂಚೂರು ನಮಗೆ ಕಾಲ ಅವಕಾಶ ಕೊಡಬೇಕು. ಎಲ್ಲ ದಯಮಾಡಿ ನಮ್ಮನ್ನು ಒಂಚೂರು ಉಳಿಸ್ಕೋಬೇಕು. ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಇಲ್ಲ ದುಡ್ಡು ಬೆಳ್ಕೊಂಡು ತಿನ್ನೋಕ್ಕೆ ಜಮೀನಿಲ್ಲ, ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೋ. ಈಗ ಹಿಂಗಾದದ್ರಿಂದ ನಾವು ಒಂಚೂರು ಜೀವನ ನಿಲ್ಲಿಸ್ತಾ ಯಾರಾದರೂ ನಮಗೆ ಸಹಾಯ ಮಾಡಿ ನಮ್ಮ ಜೀವನ ಮಾಡೋಕ್ಕೆ ಸಹಾಯ ಮಾಡಿಕೊಡಿ. ಅದೆಲ್ಲ ಶಿವಯೋಗಿ ಸಿದ್ದರಾಮ ಜಯಂತಿಯ ಅಂಗವಾಗಿ ನಗರದಲ್ಲಿನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿಂದು ಆಕರ್ಷಕ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು. ಮೆರವಣಿಗೆಗೆ ಜಿಲ್ಲಾಧಿಕಾರಿ ಕೆ.ಎಸ್. ಲತಾಕುಮಾರಿ ಅವರು ಯೋಗಿ ಸಿದ್ದರಾಮ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ, ಶಿವಯೋಗಿ ಸಿದ್ದರಾಮ ಜಯಂತಿಯನ್ನ ಸಂಭ್ರಮ ಸಡಗರ ಹಾಗೂ ಅರ್ಥಪೂರ್ಣವಾಗಿ ಆಚರಿಸುತ್ತಿರುವುದು ಸಂತಸದ ವಿಚಾರ ಎಂದರು.
ಈ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ವಿವಿಧ ಮಠಾಧೀಶರು ಭಾಗವಹಿಸಿರುವುದು ವಿಶೇಷವಾಗಿದೆ ಎಂದರು. ಶಿವಯೋಗಿ ಸಿದ್ದರಾಮರು ಶರಣರ ಪರಂಪರೆಗೆ ಹೊಸ ನಾಂದಿ ಹಾಡಿದ ಮಹಾನ್ ಶರಣರಾಗಿದ್ದಾರೆ. ಶ್ರೀ ಬಸವೇಶ್ವರರನ್ನ ನಿಜವಾದ ಗುರು ಎಂದು ಕರೆದವರು ಸಿದ್ದರಾಮರು. ಅವರ ಸಂದೇಶಗಳು ಸಮಾಜ ಪರಿವರ್ತನೆಗೆ ಅತ್ಯಂತ ಅಗತ್ಯವಾಗಿದೆ. ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಸಾಕ್ಷಾತ್ ಶ್ರೀ ಕಪಿಲ ಸಿದ್ಧ ಮಲ್ಲಿಕಾರ್ಜುನರ ಪರಮಾವತಾರ ಎಂಬ ಸಿದ್ದರಾಮರ ವಚನಗಳು ಸ್ತ್ರೀ ಸಮಾನತೆ ಮತ್ತು ಗೌರವವನ್ನು ಸಾರುತ್ತವೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು. ಮಹಾಸ್ವಾಮಿ ಶಿವಯೋಗಿ ಸಿದ್ದರಾಮೇಶ್ವರ ಅವರ ಜಯಂತಿಯನ್ನು ನಾವು ಸಡಗರದಿಂದ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಸ್ವಾಮೀಜಿಯವರು ಅರಕಲಗೂಡಿನಿಂದ ಮತ್ತು ತಣ್ಣೀರಹಳ್ಳ ಮಠ, ಜವರಹಳ್ಳಿ ಮಠ, ಸೀಗೆ ಮಠ, ಹೀಗೆ ಅಲ್ಲಿನ ಎಲ್ಲ ಸ್ವಾಮೀಜಿಗಳು ಸಹ ಕೈಗೂಡಿದ್ದಾರೆ. ಮತ್ತು ಎಲ್ಲ ಬಾಂಧವರು ಸಹ ನಮ್ಮ ಜೊತೆಯಲ್ಲಿ ಇವತ್ತು ಕೈಗೂಡಿ ನಿಜವಾಗಿ ಹೇಳಬೇಕು ಅಂದರೆ ಮಹಾಯೋಗಿ ಸಿದ್ದರಾಮೇಶ್ವರ ಅವರ ಜಯಂತಿಯನ್ನು ನಾವು ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ, ನಿಮಗೆ ಗೊತ್ತಿರೋ ಹಾಗೆ ಶರಣ ಪರಂಪರೆಗೆ ಒಂದು ಹೊಸ ನಾಂದಿಯನ್ನೇ ಹಾಡಿದವರು, ಬಸವೇಶ್ವರರನ್ನು ನಿಜವಾದ ಗುರು ಅಂತ ಕರೆದವರು. ಅದರಲ್ಲೂ ನಾವು ಮುಖ್ಯವಾಗಿ ಅವರ ಸಂದೇಶ ನಮ್ಮ ಸಮಾಜ ಪರಿವರ್ತನೆಗೆ ಯಾಕೆ ಅವಶ್ಯಕತೆ ಅಂದರೆ, ಅವರು ಹೇಳ್ತಾರೆ ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಸಾಕ್ಷಾತ್ ಶ್ರೀ ಕಪಿಲ ಸಿದ್ಧ ಮಲ್ಲಿಕಾರ್ಜುನರ ಪರಮಾವತಾರ ಅಂತ ಅವರು ಹೇಳ್ತಾರೆ. ಅಂದರೆ ಒಂದು ಹೆಣ್ಣನ್ನು ಲಿಂಗವನ್ನು ಮೀರಿ ಅವರನ್ನು ಮಲ್ಲಿಕಾರ್ಜುನನಿಗೆ ಹೋಲಿಕೆ ಮಾಡಿದ ಬಹುಶಃ ಇಂತಹ ಶರಣರು ನಮ್ಮ ನಾಡನ್ನು, ನುಡಿಯನ್ನು, ಭಾಷೆಯನ್ನು, ಸಂಸ್ಕೃತಿಯನ್ನು, ಸಮಾಜವನ್ನು ಪರಿಶುದ್ಧಗೊಳಿಸುವಲ್ಲಿ ಅವರ ಕೊಡುಗೆ ಅಪಾರ. ಅಂಥವರ ಜಯಂತಿಯನ್ನು ನಾವೆಲ್ಲರೂ ಹೆಮ್ಮೆಯಿಂದ ಇವತ್ತು ಆಚರಿಸ್ತಾ ಇದ್ದೇವೆ. ನಾವೇ ಧನ್ಯರು ಅಂತ ಅನಿಸುತ್ತೆ. ಸಕಲೇಶಪುರ ತಾಲೂಕಿನ ಹಾನಬಾಳ್ ಹೋಬಳಿಯ ನೆಲಗಳ್ಳಿ ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸನ್ರೈಸ್ ರೆಸಾರ್ಟ್ನಿಂದ ಗ್ರಾಮಸ್ಥರಿಗೆ ಅನೇಕ ರೀತಿಯ ತೊಂದರೆಗಳು ಎದುರಾಗುತ್ತಿವೆ ಎಂದು ಗ್ರಾಮಸ್ಥರು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮದ ಗದ್ದೆ, ತೋಟಗಳ ರಸ್ತೆಯಲ್ಲಿ ವಾಣಿಜ್ಯ ರೆಸಾರ್ಟ್ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ಕೃಷಿ ಕೆಲಸಕ್ಕೆ ತೆರಳುವ ರೈತರು ಹಾಗೂ ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಸಿಂಗಲ್ ಫೇಸ್ ವಿದ್ಯುತ್ ಲೈನ್ ಮೂಲಕ ನೂರಾರು ಬಲ್ಬ್ಗಳನ್ನು ಬಳಸಿ ಬೆಳಕು ಹಾಕಿರುವುದರಿಂದ ಗ್ರಾಮಸ್ಥರ ಮನೆಗಳಿಗೆ ವಿದ್ಯುತ್ ವ್ಯತ್ಯಯವಾಗುತ್ತಿದೆ ಎಂದು ಆರೋಪಿಸಿದರು. ರೆಸಾರ್ಟ್ಗೆ ಪ್ರತ್ಯೇಕ ವಾಣಿಜ್ಯ ರಸ್ತೆ ನಿರ್ಮಿಸದೆ ಗ್ರಾಮಸ್ಥರ ಸಂಚಾರದ ರಸ್ತೆಗಳನ್ನೇ ಬಳಸಲಾಗುತ್ತಿದ್ದು, ದಿನನಿತ್ಯ ಸುಮಾರು 600 ಮೀಟರ್ ದೂರ ವಾಹನಗಳನ್ನು ರಿವರ್ಸ್ ತೆಗೆದು ದಾರಿ ಬಿಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ದಾರಿ ಸಮಸ್ಯೆಯಿಂದ ಜಗಳಗಳಿಗೂ ಕಾರಣವಾಗುತ್ತಿದೆ ಎಂದು ಗ್ರಾಮಸ್ಥರು ತಿಳಿಸಿದರು. ಫೋಟೋಶೂಟ್ ಮಾಡುವ ನೆಪದಲ್ಲಿ ಗದ್ದೆಗಳಿಗೆ ಇಳಿದು ಪ್ಲಾಸ್ಟಿಕ್ ಬಾಟಲ್, ಕಾಗದಗಳನ್ನು ಎಸೆದು ಪರಿಸರ ಮಾಲಿನ್ಯ ಮಾಡಲಾಗುತ್ತಿದೆ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ಕಾರಣ ಮುಖ್ಯ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಲಾಗುತ್ತಿದ್ದು, ಕೆಎಸ್ಆರ್ಟಿಸಿ ಬಸ್ಗಳು, ಶಾಲಾ ವಾಹನಗಳು ಹಾಗೂ ಗ್ರಾಮಸ್ಥರ ವಾಹನಗಳ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿದೆ ಎಂದರು. ಕೊಳಚೆ ಮತ್ತು ಶೌಚಾಲಯದ ನೀರನ್ನು ನೇರವಾಗಿ ಗದ್ದೆಗಳಿಗೆ ಬಿಡಲಾಗುತ್ತಿದ್ದು ದುರ್ವಾಸನೆ ಹರಡುತ್ತಿದೆ. ಅಂಚಿನಲ್ಲೇ ಅಪಾಯಕರವಾಗಿ ನಿರ್ಮಿಸಿದ ಈಜುಕೊಳದ ಒಂದು ಬದಿಯ ಮಣ್ಣು ಜರುಗಿದ್ದು ಯಾವುದೇ ಸಮಯದಲ್ಲಿ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ರಾತ್ರಿ 8 ಗಂಟೆಯ ನಂತರ ಜೋರಾಗಿ ಲೌಡ್ ಸ್ಪೀಕರ್ ಬಳಸಿ ಕೂಗು, ಶಬ್ದ ಮಾಡುವುದರಿಂದ ವೃದ್ಧರು, ಅಸ್ವಸ್ಥರು ಹಾಗೂ ರೈತರಿಗೆ ನಿದ್ರೆಗೆ ಅಡಚಣೆಯಾಗುತ್ತಿದೆ. ರಿವರ್ಸ್ ಫಾರೆಸ್ಟ್ ಪ್ರದೇಶದೊಳಗೆ ಟ್ರೆಕ್ಕಿಂಗ್ ನಡೆಸಿ ಅರಣ್ಯ ಹಾಗೂ ಸೈಲೆನ್ಸರ್ ಶಬ್ದ ಮಾಡಿ ಮದ್ಯಪಾನ ಮಾಡಿ ಬಾಟಲ್ಗಳನ್ನು ಎಸೆಯುತ್ತಿರುವುದರಿಂದ ಪರಿಸರ ಹಾನಿಯಾಗುತ್ತಿದೆ ಎಂದು ಆರೋಪಿಸಿದರು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಅವ್ರುಗಳ ಇರೋವಂಥ ಜಾಗದಿಂದ ಹೋಗೋಕ್ಕೆ ಇದು ಮಾಡ್ಕೊಳ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ ತುಂಬ. ಆಮೇಲೆ ಎಲ್ಲ ರೀತಿಯಾದ ವೇಸ್ಟ್ಗಳು ಇರ್ಬೋದು, ಅಲ್ಲಿ ಏನು ಕೆರೆಗಳಿರ್ಬೋದು, ಇದಕ್ಕೆಲ್ಲ ಹಾಕ್ತಿದ್ದಾರೆ. ಯಾರೋ ಕ್ವೆಶ್ಚನ್ ಮಾಡಿದ್ರೆ ಅವ್ರ ಮೇಲೆ ಹೆರಾಸ್ಮೆಂಟ್. ಇವರು ಏನು ಸನ್ರೈಸ್ ರೆಸಾರ್ಟ್ ಅಂತ ಯಾರು ಮಾಡಿದ್ದಾರೆ ಅವರೊಬ್ಬರು ಬೆಂಗಳೂರಿನವರು ಅಂತ ಹೇಳಿ ಗೊತ್ತಾಗಿದೆ. ಸೊ ಇದ್ರ ಮೇಲೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಕಂಪ್ಲೇಂಟ್, AC ಇರ್ಬೋದು, DC ಇರ್ಬೋದು, ಎಲ್ಲ ಕಡೆನೂ ಕೊಟ್ಟಿದ್ದಾರೆ. ಇವಾಗ DC ಮಾತ್ರ ಈಗ ರೀಸೆಂಟಾಗಿ ರದ್ದುಗೊಳಿಸಲಿ ಅಂತ ಕೊಟ್ಟಿದ್ದಾರೆ. ಇದ್ರ ಮುಂದಕ್ಕೆ ಅದೇನಿದ್ರು ಈ ಥರ ಆಗಬಾರ್ದು. ಯಾಕೆಂದರೆ ಅವರೆಲ್ಲ ಬಲಾಢ್ಯರು ಇರ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಬ್ಯಾಂಗ್ಳೂರಿಂದ ರೆಸಾರ್ಟ್ ಮಾಡೋಕ್ಕೆ ಬಂದಿರೋರೆಲ್ಲ ಇಲ್ಲೆಲ್ಲ ಬಲಾಢ್ಯರೇ ಇರ್ತಾರೆ. ಈ ಒಂದು ಇನ್ಫ್ಲೂಯೆನ್ಸ್ ಇಲ್ಲ, ದುಡ್ಡಿಂದೋ ಇಲ್ಲ ರೌಡಿಸಮ್ ಈ ಥರ ಎಲ್ಲ ಮಾಡ್ತಿರ್ತಾರೆ. ಮುಂದಿನ ದಿನಗಳಲ್ಲಿ ಇವ್ರಿಗೆಲ್ಲ ರಕ್ಷಣೆನೂ ಸಿಗಬೇಕು. ಆ ಕಾರಣಕ್ಕೆ ಇವತ್ತು ಪ್ರೆಸ್ ಮೀಟ್ ಮಾಡಿ ನಾವಿಲ್ಲಿ ತಿಳಿಸೋಕ್ಕೆ ಇದು ಮಾಡ್ತಿರೋದು. ಈಗ ಗ್ರಾಮಸ್ಥರು ಅವರೇ ಮಾತಾಡ್ತಾರೆ. AC ಲೆಟ್ರ್ ಹಾಕ್ತಾರೆ. ಇದನ್ನು
ಇಮಿಡಿಯೇಟ್ ಇದನ್ನು ತೆರವುಗೊಳಿಸಬೇಕು. ಇದು ರೈತರಿಗೆ ತೊಂದರೆ ಆಗ್ತಾ ಇದೆ. ರೈತರ ಜಮೀನೊಳಗಡೆ ಪ್ಲಾಸ್ಟಿಕ್ ಹಾಕ್ತಾ ಇದ್ದಾರೆ. ರೈತರ ಜಮೀನೊಳಗಡೆ ಇವನ್ ಟಾಯ್ಲೆಟ್ ಏನಿರ್ಬೋದು ಅದೆಲ್ಲ ನಮ್ಮ ರೈತರ ಭೂಮಿ ಒಳಗಡೆ ಬರ್ತಾ ಇದೆ. ಆ ನದಿ ಒಳಗಡೆ ನಾವು ಹಿಂದೆ ನಮ್ಮ ಪುರಾತನ ಕಾಲದಿಂದ ನಾವು ಅವಿಭಕ್ತ ಕುಟುಂಬ ವರ್ಗದವರು ಅದರೊಳಗಡೆ ಬಾಯಿ ಹಾಕಿ ನೀರು ಕುಡಿತಿದ್ದಂಥ ನದಿ ಇದು. ಆ ನದಿ ಒಳಗಡೆ ಇವರು ಎಲ್ಲ ಅವ್ರದ್ದು ಟಾಯ್ಲೆಟ್ತು ಮತ್ತು ಅವರು ಏನೋ ರೆಸಾರ್ಟಿಂದ ಯೂಸ್ ಮಾಡೋದನ್ನ ನಮ್ಮ ಹೊಳೆಗೆ ಬಿಟ್ಟಿದ್ದಾರೆ. ಇವತ್ತು ಹಿಂದೆ ನಾವು ಬರಿಗಾಲಿನಲ್ಲಿ ಭೂಮಿ ಒಳಗಡೆ ಕಾಲಿಡ್ತಾ ಇದ್ದು ನಾವು. ಇವತ್ತು ನಾವು ಯಾವುದಾದ್ರು ಕಾಲಿಟ್ಟರೆ ಇವತ್ತು ಉಳುಮೆ ಮಾಡಬೇಕು ಅಂತಂದರೆ ಇಡೀ ನಮ್ಮ ಭೂಮಿ ಅದ್ರದ್ದು ಇದಿದೆ. ಬಾಟ್ಲುಗಳು, ಪ್ಲಾಸ್ಟಿಕ್ ಬಾಟ್ಲುಗಳು ಮತ್ತು ಬಾಟ್ಲುಗಳನ್ನ ಕುಡಿದ್ಬಿಟ್ಟು ನಮ್ಮ ಭೂಮಿ ಒಳಗಡೆ, ನಮ್ಮ ರೈತರ ಭೂಮಿ ಒಳಗಡೆ ಅವ್ರದ್ದು ಇಲ್ಲದ ಚಟುವಟಿಕೆಗಳು ನಡೀತಾ ಇದೆ. ಇದನ್ನು ಸಾರಿ ನಾನು ಕಂಪ್ಲೇಂಟ್ ಮಾಡಿದ ಮೇಲೆ ನನ್ನ ಮೇಲೆ ಒಂದು FIR ಮಾಡಿಸ್ತಾರೆ. ನನ್ನ ಮೇಲೇ ಒಂದು FIR ಮಾಡಿಸ್ತಾರೆ. ಈ ರೆಸಾರ್ಟ್ ಮಾಡಿರೋವಂಥ ವ್ಯಕ್ತಿನೇ ಬೇರೆ, ಈಗ ನಡೆಸ್ತಿರೋ ವ್ಯಕ್ತಿ ನನ್ನ ಮೇಲೆ FIR ಮಾಡಿಸ್ತಾರೆ. ನಮ್ಮ ಜಾಗದಲ್ಲೇ ಓಡಾಡ್ಕೊಂಡು ನಾನು ಒಂದು 10 ವರ್ಷದ ಹಿಂದೆ ನನ್ನ ರೈತರು ನನ್ನ ಕುಟುಂಬದವ್ರನ್ನ ಸೇರಿಸ್ಕೊಂಡು ನಾನೊಂದು ರೋಡ್ ಮಾಡ್ತೀನಿ ನನ್ನ ಗ್ರಾಮಕ್ಕೆ, ನನ್ನ ಜಮೀನಿಗೆ ನಾನು ಓಡಾಡೋಕ್ಕೆ ಅಂತೇಳಿ. ಆ ಜಮೀನಿನಲ್ಲಿ ಇವರು ಓಡಾಟ ಮಾಡ್ಕೊಂಡು ವಿತೌಟ್ ಇದು ಇನ್ಫಾರ್ಮೇಷನ್ ಇಲ್ಲದಲ್ಲೇ ಅಲ್ಲಿ ರೆಸಾರ್ಟ್ ಕಟ್ತಾರೆ. ಯಾವುದೇ ಕನ್ವರ್ಷನ್ನು DC ಕನ್ವರ್ಷನ್ ಕೊಡ್ತಾರೆ. ಅದು 3/4 ಎಕರೆ ಮಾಡ್ತಾರೆ. ನೋಡಿ ಇಲ್ಲಿದೆ ಪೊಸಿಷನ್. ಈಗ AC ಅವರು ಈಗ ಇಮಿಡಿಯೇಟ್ ತೆರವುಗೊಳಿಸಕ್ಕೆ ಮಾಡಿದ್ದಾರೆ. ಇವನ್ ಟೌನ್ ಪ್ಲಾನಿಂಗ್ನವರು ಇಮಿಡಿಯೇಟ್ ತೆರವುಗೊಳಿಸಕ್ಕೆ ಇದು ಮಾಡಿದ್ದಾರೆ, ನಮ್ಮ ಪರವಾಗಿ ಮಾಡಿದ್ದಾರೆ ಸರ್. ಈಗ ಅದನ್ನ ತೆರವುಗೊಳಿಸಬೇಕು ಸರ್, ಬಂದ್ ಮಾಡಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಪ್ರೀತಮ್, ಯೋಗೇಂದ್ರ, ಅಕ್ಷತಾ ಹಾಗೂ ಇತರರು ಉಪಸ್ಥಿತರಿದ್ದರು. ಸಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿ ಬೆಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂಗಲಿ ಗ್ರಾಮದಲ್ಲಿ ನಿನ್ನೆ ಬೆಳಿಗ್ಗೆ ಕಾಡಾನೆ ದಾಳಿಗೆ ಒಳಗಾಗಿ ಮಹಿಳೆಯೊಬ್ಬರು ದುರ್ಮರಣ ಹೊಂದಿದ ಘಟನೆ ಸಂಭವಿಸಿದೆ. ಕಾಡಾನೆ ದಾಳಿಗೆ ಬಲಿಯಾದವರು ಬೆಳಗೋಡು ಗ್ರಾಮದ ಪಂಚಾಯಿತಿಯ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ರಾಜಮ್ಮ ಅವರ ಪುತ್ರಿ ಶೋಭಾ ಎಂದು ಗುರುತಿಸಲಾಗಿದೆ. ಸಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿಯ ಮೂಗಲಿ ಗ್ರಾಮದಲ್ಲಿ ನಿನ್ನೆ ಬೆಳಗ್ಗೆ ಕಾಡಾನೆ ದಾಳಿಗೆ ಒಳಗಾಗಿ ಮಹಿಳೆಯೊಬ್ಬರು ದುರ್ಮರಣ ಹೊಂದಿದ ಘಟನೆ ಸಂಭವಿಸಿದೆ. ಕಾಡಾನೆ ದಾಳಿಗೆ ಬಲಿಯಾದವರು ಬೆಳಗೋಡು ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ರಾಜಮ್ಮ ಅವರ ಪುತ್ರಿ ಶೋಭಾ ಎಂದು ಗುರುತಿಸಲಾಗಿದೆ. ಘಟನೆಯ ಹಿನ್ನೆಲೆಯಲ್ಲಿ ಇಂದು ಹಾಸನ ತಾಲೂಕಿನ ಕಟ್ಟಾಯ ಹೋಬಳಿಯ ಸತ್ತಿಗರಹಳ್ಳಿ ಗ್ರಾಮಕ್ಕೆ ತೆರಳಿದ ಸಂಸದರಾದ ಶ್ರೇಯಸ್ ಪಟೇಲ್ ಶೋಭಾ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಈ ವೇಳೆ ಮೃತರ ಪತಿ ನಾಗರಾಜ್, ತಾಯಿ ರಾಜಮ್ಮ ಹಾಗೂ ಕುಟುಂಬ ವರ್ಗಕ್ಕೆ ಸಾಂತ್ವನ ಹೇಳಿ ಧೈರ್ಯ ತುಂಬುವ ಕೆಲಸ ಮಾಡಲಾಯಿತು. ಅಲ್ಲದೆ ದುರ್ಘಟನೆಗೆ ಆರ್ಥಿಕ ನೆರವಾಗುವ ಉದ್ದೇಶದಿಂದ ವೈಯಕ್ತಿಕವಾಗಿ 50,000 ರೂಗಳನ್ನು ನೀಡಲಾಯಿತು. ಕಾಡಾನೆ ದಾಳಿಯಿಂದ ಉಂಟಾದ ಈ ದುರ್ಘಟನೆಗೆ ಸ್ಥಳೀಯರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು, ಅರಣ್ಯ ಇಲಾಖೆ ಸಂತ್ರಸ್ತ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಪಾರಿ ಇಟ್ಟು ನಾನು ಇನ್ನೊಬ್ಳು ಕೆಳಗಾದು ಇವಳು ಮ್ಯಾಕಾದ ಇದೊಂದು ತಂದು ಹತ್ಲ ಕೊಡ್ತೇವೆ. ಜ್ವಾಳದ ಒಲೆ ಇದಲ್ಲ ಅಷ್ಟು ದೂರ ನಾನೈತಿ. ಅವಳು ನನಗೆ ಸುಣ್ಣವ ಇಷ್ಟಿಷ್ಟೇ ಪರೆ ಸಾಲ ಹಾಕ್ತಿರೋ ನಾವು ಅಕ್ಕಿ ಅಂತೀವಿ, ನೀನು ಹಾಕ್ಬೇಡ ಬರೀ ಮೂಟೆ ಬಿಚ್ಕೊಡು ಅಂತ. ನಾವು ಮೂಟೆ ಹೊತ್ಕೊಂಡು ಹೋಗಿ ಇಡ್ತೀವಿ ಅಂತ 2 ಸರಿ ತಗೊಂಡು 3ನೇ ಸರಿಗೆ ಇಟ್ಟಿದ್ದಾಳೆ. ಹಿಂಗೆ ತಗೊಂಡು ಹೊತ್ಕೊಂಡು ಹೋಯ್ತದ. ಹಿಂಗೆ ಬಂದು ಒಂದೇ ಒಂಟಿ ಸರ್ ಇವತ್ತು ಅದು ಇಂಥ ಕಡೆ ಹೋಗಿದೆ ಅಂತ ಇವತ್ತು ಮಾಡಿದ್ದಾರೆ ಮೆಸೇಜ್ ಬೆಳಿಗ್ಗೆ 7 ಸರಿ ನನ್ನ ಮಗಳು ನಿನ್ನೆ ಮಾಡಿಲ್ಲ, ಒಂದು ವಾರದಿಂದ ಮಾಡಿಲ್ಲ. ರೋಡಲ್ಲಿ ಹಳ್ಳಿಯಲ್ಲಿ ಬಂದು ಮಾಡ್ಬೇಕು, ಮಾಡ್ತಿಲ್ಲ. ಎಲ್ಲಾರ ಕೈಲೂ ಬೋರ್ಡ್ಗಳೆಲ್ಲ ಸರಿ, ರೇಡಿಯೋ ಕಾಲರ್ ಎಲ್ಲ ವರ್ಕ್ ಮಾಡ್ತಿಲ್ಲ, ಎಲ್ಲ ಆಫ್ ಆಗಿದೆ. ಊರೊಳಗೆ ಕೊಡ್ಸ್ಬೇಕಂತ ನಮ್ಮ 2 ಜನ ಇವಳ ಸಾಯಿಸಿ ನಾವೇನ್ ಮಾಡಿದ್ವಿ. ಇವಳು ಬರುವಲ್ಲ, ಅವಳು ಹಿಂಗೆ ಕೈ ಕೊಟ್ಟು ಬಂದೈತೆ. ನನ್ನ ದರ ಬಿಟ್ಕೊಂಡು ಹೇಳ್ಕೊಂಡು ರಜವ ನೋಡು ಇನ್ನೊಬ್ರು. ಆಮೇಲೆ ಹಿಂಗೆ ಯಾವಾಗ ಗಿಡ ಮರ ಅಳ್ಳಾಡ್ತು ಇದ್ರಲ್ಲಿ ರಜವ ನೋಡಿ ಇಲ್ಲೇ ಬತ್ತೈತಿ ಬಾ ಅಂದತಿ ಹಾಕೊಂಡು ಅಲ್ಲಿ ಬಾಬುಗೌಡರು ಗರಿಸ್ಬಿಟ್ರು. ಮೇನ್ ರೋಡ್ ಹೆಬ್ನಳ್ಳಿಗೆ ಹೋಯ್ತೀವಿ. ಆ ರೋಡಿಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಅವ್ರು ಗಂಡ ಇಡ್ತೀಯಲ್ಲ ಆಗ ಬಂದು ಹಿಂಗೆ ಪಾರೆಯ ಹಿಂಗೆ ಮ್ಯಾಕ್ ಮಾಡಿಕೊಂಡು ಪಾರೆ ಸೊಂಡ್ಲ ಎತ್ಕೊಂಡು ಹಿಂಗೆ ನೋಡ್ತಾ ಐತಿ ಹಿಂಗೆ. ಆಗ ಮತ್ತೊಳಗೆ ಊರೊಳಗೆ ಬಂದು ನನ್ನೊಳೆ ಮೈನ್ ಕರ್ಕೊಂಡು ಇನ್ನೊಬ್ರು ಬೈಕಲ್ಲಿ ಹೋದೆ. ಅವ್ವ ಅತಿ ಬರಬೇಡ ನೀನು ಅತಿ
ನಾನು ಜೊತೆಲೇ ಇದ್ದೆ ಅಣ್ಣನ ಮಗ ಊರಲ್ಲಿ ನಮ್ಮ ಇವ್ರ ಅಣ್ಣ. ಆಮೇಲೆ ಅವನು ಮುಂದೆ ಹೋದ. ಅವನು ಗಾಡಿ ಒಂದು ಮೈಲೇ ದೂರ ನಿಲ್ಲಿಸಿ ಮೇನ್ ರೋಡಲ್ಲಿ ಸಕಲೇಶ್ಪುರ ರೋಡ್ ಆ ರೋಡಲ್ಲಿ ನಿಲ್ಲಿಸಿ ಹಿಂಗೆ ಬಂದಾನೆ ತೋಟ ನೋಡ್ಕೊಂಡು ನೆಲ್ಲಕ್ಕೆ ಬೋರಾವತಿ ಇಲ್ಲಿ ಗಾಳ್ದು ಅಲ್ದು ಚಂದ. ಹಾಸನ ಜಿಲ್ಲಾ ಆಡಳಿತ ಮತ್ತು ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ 2025-26ನೇ ಸಾಲಿನ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಜನವರಿ 20 ಮತ್ತು 21ರಂದು 2 ದಿನಗಳ ಕಾಲ ಹಾಸನ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ನಡೆಯಲಿವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಕೃಷ್ಣೇಗೌಡ ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭವು ಜನವರಿ 20ರಂದು ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಕ್ರೀಡಾಂಗಣ ಹಾಕಿ ಮೈದಾನದಲ್ಲಿ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ಗಣ್ಯ ಅತಿಥಿಗಳು ಭಾಗವಹಿಸಲಿದ್ದು ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ ನೀಡಲಾಗುವುದು ಎಂದರು. ಈ ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್, ವಾಲಿಬಾಲ್, ಕಬಡ್ಡಿ, ಕ್ರಿಕೆಟ್, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್ ಸೇರಿದಂತೆ ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆಯಲಿದ್ದು ಜಿಲ್ಲೆಯ ವಿವಿಧ ಸರ್ಕಾರಿ ಕಚೇರಿಗಳ ನೌಕರರು ಭಾಗವಹಿಸಿ ತಮ್ಮ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಲಿದ್ದಾರೆ. ಇದರಿಂದ ನೌಕರರಲ್ಲಿ ಆರೋಗ್ಯಕರ ಜೀವನ ಶೈಲಿ, ಸ್ನೇಹ ಭಾವ ಹಾಗೂ ತಂಡದ ಮನೋಭಾವ ಬೆಳೆಸುವ ಉದ್ದೇಶ ಹೊಂದಲಾಗಿದೆ ಎಂದರು. ಮುಖ್ಯವಾಗಿ ಪರಸ್ಪರ ಸಮ್ಮಿಲನ ಆಗ್ತದೆ. ಅವರೆಲ್ಲರೂ ಕೂಡ ಆ ಒಂದು ಬಾಂಧವ್ಯಗಳನ್ನ ಬೆಳೆಸ್ಕೊಂಡು ವೃದ್ಧಿ ಮಾಡಿಕೊಂಡು ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನ ಕಾರ್ಯಗಳನ್ನ ಮಾಡುವಂಥದ್ದು ಮತ್ತು ಅವರ ಪ್ರತಿಭೆಗಳನ್ನ ಈ ಮೂಲಕ ಗುರುತಿಸಿ ಈ ಜಿಲ್ಲೆಯಾದ್ಯಂತ ಹೆಸರನ್ನ ಮಾಡಿ ರಾಜ್ಯಕ್ಕೆ ಮತ್ತು ನ್ಯಾಷನಲ್ ಲೆವೆಲ್ಗೆ ಕೊಂಡೊಯ್ದು ಇದನ್ನು ಮಾಡಬೇಕು ಅಂತೇಳಿ ಎಲ್ಲ ನೌಕರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ಸು ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾನು ಎಲ್ಲರನ್ನು ಕರೆದು ಹಾಸನ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಈ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ನಮ್ಮ ಜಿಲ್ಲಾ ಆಡಳಿತದ DC, SP, CEO ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಈ ಕ್ರೀಡೆ ಸರ್ಕಾರಿ ನೌಕರರಿಗೆ ಮಾತ್ರ ಸೀಮಿತವಾಗಿರುತ್ತೆ. ವಿವಿಧ ವಯೋಮಾನಗಳ ಇದರಲ್ಲಿ ಕೆಲವು ವೈಯಕ್ತಿಕ ಮತ್ತು ಗುಂಪು ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಇವೆಲ್ಲವನ್ನು ಕೂಡ ಹಮ್ಮಿಕೊಂಡು 20-21ನೇ ತಾರೀಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಅವತ್ತು ಎಲ್ಲ ನೌಕರರಿಗೆ ನಾವು ಆನ್ಲೈನ್ ಲಿಂಕನ್ನು ಕಳಿಸಿದ್ದೀವಿ. ಆ ಆನ್ಲೈನ್ ಲಿಂಕಲ್ಲಿ ಆಗಲೇ ಇವತ್ತಿನವರೆಗೆ ಟಿಲ್ ನಾವು 2800 ಚಿಲ್ಲರೆ ನಾಮಿನೇಟಾಗಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಇನ್ನು 16ನೇ ತಾರೀಕುವರೆಗೂ ನಾವು ಅದನ್ನು ಮುಂದುವರಿಸಿ ಸ್ಪಾಟ್ ರಿಜಿಸ್ಟ್ರೇಷನ್ನು ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸುಮಾರು 3500 ಜನದ ಮೇಲೆ ನೌಕರರು ಬಂದು ಈ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಈ ಎಲ್ಲ ಆಕ್ಟಿವಿಟಿಗಳಲ್ಲಿ ಭಾಗಿಯಾಗಿ ನೌಕರರು ಏನು ಈ ಹಾಸನ ಜಿಲ್ಲೆಯ ಹೆಸರನ್ನು ಉಳಿಸುವಂಥ ಕಾರ್ಯಗಳನ್ನ ಮಾಡಬೇಕು. ಇಲ್ಲಿಂದ ಆಯ್ಕೆಯಾದವರು ರಾಜ್ಯ ಮಟ್ಟಕ್ಕೆ ಮತ್ತು ನ್ಯಾಷನಲ್ ಲೆವೆಲ್ವರೆಗೂ ಕೂಡ ಹೋಗ್ಬೋದು. ಅವರಿಗೆ ನೌಕರರಿಗೆ ಅವಕಾಶಗಳು ಕಡಿಮೆ. ಅವರಿನ ಬ್ಯುಸಿ ಶೆಡ್ಯೂಲ್ನಲ್ಲಿ ಎಲ್ಲ ಕಡೆ ಹೋಗಿ ಅವರು ಕ್ರೀಡೆಗಳನ್ನ ಪ್ರತಿಭೆಗಳನ್ನ ಪ್ರದರ್ಶನ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಈ ಸರ್ಕಾರ ಹಮ್ಮಿಕೊಂಡಿರೋಂಥ ಈ ಕ್ರೀಡೆ ಪ್ರತಿ ವರ್ಷ ನಡೆದಂಗೆ ಈ ವರ್ಷವೂ ಕೂಡ ನಡೀತಾ ಇದೆ. ಅದರಲ್ಲಿ ಅವರ ಪ್ರತಿಭೆಗಳನ್ನ ಗುರುತಿಸುವಂಥ ಕೆಲಸವನ್ನು ನಾವು ಮಾಡಿ ಈ ಕಾರ್ಯಕ್ರಮದಲ್ಲಿ ಅವರ ಪ್ರತಿಭೆಯನ್ನು ಗುರುತಿಸಿ ಮುಂದಿನ ರಾಜ್ಯಕ್ಕೆ ಮತ್ತು ನ್ಯಾಷನಲ್ ಲೆವೆಲ್ಲಿಗೆ ಆಯ್ಕೆ ಮಾಡುವಂಥ ಪ್ರಕ್ರಿಯೆಗಳು ನಡೆಯುತ್ತೆ. ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿ ಈ ಒಂದು ಚಟುವಟಿಕೆಯನ್ನು ಭಾಗಿಯಾಗಲಿಕ್ಕೆ ನೌಕರರಿಗೆ ನಾವು ಈ ಮೂಲಕ ಎಲ್ಲರಿಗೂ ಕೋರ್ಕೊಳ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಲಕ್ಷ್ಮೀಕಾಂತ್, ಹೇಮಂತ್, ರವೀಂದ್ರ, ಆಶಾ, ವೆಂಕಟೇಶ ಹಾಗೂ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದ ಹೊಸ ಬಸ್ ನಿಲ್ದಾಣದ ಬಳಿ ಇರುವ ಶ್ರೀ ಸಮೃದ್ಧಿ ಸೌಹಾರ್ದ ಪತ್ತಿನ ಸಹಕಾರ ಸಂಘ ನಿಯಮಿತ ವತಿಯಿಂದ ಸ್ವಾಮಿ ವಿವೇಕಾನಂದರ 164ನೇ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಹಾಗೂ ವಿಭಿನ್ನವಾಗಿ ಆಚರಿಸಲಾಯಿತು. ಹಾಸನ ನಗರದ ಹೊಸ ಬಸ್ ನಿಲ್ದಾಣದ ಬಳಿ ಇರುವ ಶ್ರೀ ಸಮೃದ್ಧಿ ಸೌಹಾರ್ದ ಪತ್ತಿನ ಸಹಕಾರ ಸಂಘ ನಿಯಮಿತದ ವತಿಯಿಂದ ಸ್ವಾಮಿ ವಿವೇಕಾನಂದರ 164ನೇ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಹಾಗೂ ವಿಭಿನ್ನವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಗಣನೀಯ ಸಾಧನೆ ಮಾಡಿದ 2 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು.
ಮೈಸೂರು ವಿಶ್ವವಿದ್ಯಾಲಯದ ಸಂಸ್ಕೃತ ವಿಭಾಗದಲ್ಲಿ 9 ಚಿನ್ನದ ಪದಕಗಳನ್ನು ಗೆದ್ದು ಜಿಲ್ಲೆಗೆ ಕೀರ್ತಿ ತಂದ ಹಾಸನದ ಹೊನ್ನಾರತಿ ಗೌರಿ ಭಾರದ್ವಾಜ್ ಹಾಗೂ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಹಲವಾರು ಪದಕಗಳನ್ನು ಪಡೆದು ಜಿಲ್ಲೆಗೆ ಗೌರವ ತಂದ ಸಿಂಚನ ಅವರನ್ನು ಸನ್ಮಾನಿಸಲಾಯಿತು. ಸಾಧನೆ ಎಂಬುದು ಸುಲಭದ ಮಾತಲ್ಲ. ಬಾಲ್ಯದಿಂದಲೇ ಶ್ರಮ ಮತ್ತು ಸಂಕಲ್ಪ ಇದ್ದರೆ ಮಾತ್ರ ಇಂತಹ ಸಾಧನೆ ಸಾಧ್ಯ. ಅದರಲ್ಲೂ ಸಂಸ್ಕೃತ ವಿಷಯದಲ್ಲಿ 9 ಚಿನ್ನದ ಪದಕಗಳನ್ನು ಗಳಿಸುವುದು ಅತ್ಯಂತ ಕಠಿಣ ಸಾಧನೆ. ಇಂತಹ ಸಾಧಕರನ್ನ ಸನ್ಮಾನಿಸುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಎಂದು ಸಂಘದ ಸದಸ್ಯರು ಹೇಳಿದರು. ಸುಮಾರು 49 ವರ್ಷಗಳಿಂದ ಆಧ್ಯಾತ್ಮ ಪ್ರಕಾಶನದ ಮೂಲಕ ಸಂಸ್ಕೃತ ಭಾಷೆಯ ಪ್ರಚಾರ ಹಾಗೂ ಅರಿವು ಮೂಡಿಸುವ ಕಾರ್ಯ ನಡೆಯುತ್ತಿದ್ದು, ಸಂಸ್ಕೃತದಲ್ಲಿ ಪಾಂಡಿತ್ಯ ಸಾಧಿಸಲು ಪೋಷಕರ ಸಹಕಾರವು ಅತ್ಯಂತ ಮುಖ್ಯವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಸಂಸ್ಕೃತ ಗ್ರಾಮೀಣ ಭಾಷೆಯಲ್ಲಿ ಲಭ್ಯ ಆಗಿಲ್ಲ. ಹಿಂದೆ ನಮಗನ್ನಿಸ್ತಾ ಇದೆ, ನಾವೀಗ 62 ವರ್ಷದಲ್ಲಿ ಸಂಸ್ಕೃತ ಮಹತ್ವವನ್ನು ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಆದರೆ ನಮ್ಮ ಬಾಲ್ಯದಲ್ಲಿ ಅದರ ಅವಶ್ಯಕತೆ ಇದ್ದರೂ ಸಹ ನಮ್ಗೆ ಲಭ್ಯತೆ ಇರಲಿಲ್ಲ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಮಗೆ ಏನಿದೆಯೋ ಮಹಾರಾಜ ಸಂಸ್ಕೃತ ಪಾಠಶಾಲೆ ಬಿಟ್ಟರೆ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲೂ ನಮ್ಗೆ ಲಭ್ಯತೆ ಇರಲಿಲ್ಲ. ಕಲಿಯುವ ಆಸೆ ಇತ್ತು, ವೇದಾಧ್ಯಯನ ಮಾಡುವ ಆಸೆ ಇತ್ತು, ಪ್ರತಿಯೊಂದು ಇತ್ತು. ಅದರ ಲಭ್ಯತೆಯ ಅವಶ್ಯಕತೆ ಇರಲಿಲ್ಲ. ಅವಂತ ಹೇಳ್ಕೊಳಂಥ ಉಪಾಧ್ಯಾಯರಾಗಲಿ ಅಥವಾ ಅದನ್ನೇ ಬೆಂಬಲಿಸಿದಂಥ ನಮ್ಮ ಪೋಷಕರಾಗಲಿ ಇರಲಿಲ್ಲ. ಯಾಕೆ ಅಂದರೆ ಅವತ್ತು ನಮಗೆ ಅಧ್ಯಯನಕ್ಕಿಂತ ಹೆಚ್ಚಾಗಿ ವಿದ್ಯಾಭ್ಯಾಸ ಮುಖ್ಯ. ಇವತ್ತು ಸಹ ನನ್ನ ಮಗನಿಗೆ ನಾನು ಸಂಸ್ಕೃತದಲ್ಲಿ ಪ್ರಥಮ ಭಾಷೆಯಲ್ಲಿ ಕೊಡಿಸ್ತೇನೆ. ನಾನು 125 ಅಂಕವನ್ನು ಪಡೆದ. ನಮಗೇನಂದ್ರೆ ಅಟ್ಲೀಸ್ಟ್ ನನಗೆ ಲಭ್ಯ ಇಲ್ಲದನ್ನು ಮಕ್ಕಳಿಗಾದ್ರೂ ಮಕ್ಕಳಿಸ್ಬೇಕು ಅನ್ನೋದು ಒಂದು ದೃಷ್ಟಿಯಲ್ಲಿ ನಾನು ಸಂಸ್ಕೃತವನ್ನು ಉತ್ತೇಜನ ಮಾಡ್ತಾ ಇದ್ದೇನೆ, ಇಲ್ಲ ಅಂತಲ್ಲ ಹಾಸನ. ಆದರೆ ಗೌರಿಯವರ ಒಂದು ಸಾಧನೆಯನ್ನು ನಾವು ಪರಿಗಣಿಸಿದಾಗ ಹೆಚ್ಚಿನ ಸಾಧನೆಯ ಫಲಿತಾಂಶ ನಮ್ಮ ಹಾಸನ ಜಿಲ್ಲೆಗೆ ಅದು ಲಭಿಸುವಂಥ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗುತ್ತೆ. ಅದು ಏನಾಗಿದೆ, ನಮ್ಮ ಹೆಮ್ಮೆನೇ ಹೌದು, ನಮ್ಮ ಹಾಸನಕ್ಕೆ ಒಂದು ದೊಡ್ಡ ಹೆಮ್ಮೆ ಹೌದು. ಆದರೆ ಹೆಮ್ಮೆಯ ಫಲ ನಮ್ಮ ಸಣ್ಣ ಸಣ್ಣ ವಿದ್ಯಾರ್ಥಿಗಳಿಗೆ ತಲುಪುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸಂಸ್ಕೃತ ಸಂಘ ಇದೆ. ಅದಕ್ಕೆ ತಾವು ಕೈ ಜೋಡಿಸೋದ್ರಲ್ಲಿ ಅದರ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಸಂಸ್ಕೃತದ ಫಲ ಇದೆಯಾ ತುಂಬ ಚೆನ್ನಾಗಿದೆ. ನಾವು ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಿ ಋಗ್ವೇದದಲ್ಲಿ ಸಂಸ್ಕೃತ ಸಂಸ್ಕೃತ ಕನ್ನಡದಲ್ಲಿ ಇದ್ದಿದ್ರೆ ಋಗ್ವೇದ ಫಲ ಬೇಗ ಗೊತ್ತಾಗ್ತಿತ್ತು. ಇವತ್ತೇನು ಸೋಲಾರ್ ಎನರ್ಜಿ ನಾವು ಪಡೀತಾ ಇದ್ದೀವಿ ಅದು ಋಗ್ವೇದ ಕಾಲದಲ್ಲಿ ಇತ್ತು. ಸಾವಿರಾರು ವರ್ಷದ ಹಿಂದೆಯೇ ನಮ್ಮ ಸೌರ ಸೂಕ್ತದಲ್ಲಿ ಅದಿದೆ. ಆ್ಯಕ್ಚುಲಿ ಹೇಗೆ ಸೌರ ಸೂಕ್ತವನ್ನು ನಾವು ಉಪಯೋಗಿಸ್ಕೋಬೋದು, ನಾವು ಹೇಗೆ ನಮ್ಮ ಸಂಸ್ಕೃತ ಅವ್ರು ವೈಜ್ಞಾನಿಕವಾಗಿ ಹೇಳಿದ್ರು ವೈಜ್ಞಾನಿಕ ಫಲ ಎನ್ನುತ್ತಾ. ವೈಜ್ಞಾನಿಕ ಫಲ ನಮ್ಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ದಟ್ ಹೋಲ್ ಸಂಸ್ಕೃತ ಏನಿದೆ ಅದು ನಮ್ಮ ಈ ಆಡು ಭಾಷೆಯಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಸಂಸ್ಕೃತ ಭಾಷೆಯಲ್ಲಿ ಇತ್ತು. ಅದನ್ನು ಅಧ್ಯಯನ ಮಾಡೋ ಶಕ್ತಿ ನಮಗಿರಲಿಲ್ಲ ಮತ್ತು ಅದ್ರ ಫಲ ನಮಗೆ ಲಭಿಸ್ತಾ ಇರಲಿಲ್ಲ. ಇವತ್ತು ಸಹ ನಮ್ಮ ವೇದಾಂತ ಪ್ರಕಾಶಾಲಯ ಅಂತ ಹೇಳಿ ಹಳೆಯಸ್ಪುರದಲ್ಲಿದೆ. ಎಲ್ಲ ವೇದಾಂತಗಳನ್ನು ಕನ್ನಡಕ್ಕೆ ತರ್ಜಮೆ ಮಾಡಿ ಸುಮಾರು 40 ವರ್ಷಗಳಿಂದ ಅದನ್ನು ಪ್ರಕಟಣೆ ಮಾಡ್ತಾ ಇದ್ದಾರೆ ಆಧ್ಯಾತ್ಮ ಪ್ರಕಾಶಾಲಯದಲ್ಲಿ. ಅದನ್ನು ನೀವು ಈಗ ಅದೇನು ಒಬ್ಬರಿಗೆ ಸೀಮಿತವಾಗಿಲ್ಲ, ಯಾವ ಒಂದು ಗ್ರೂಪಿಗೆ ಸೀಮಿತವಾಗಿಲ್ಲ. ಆ ಪುಸ್ತಕವನ್ನು ನೀವು ಪಡೆದು ಓದದಲ್ಲಿ ಅದಕ್ಕೆಲ್ಲ ಕನ್ನಡದಲ್ಲಿ ತರ್ಜಮೆ ಆಗಿದೆ. ಹಾಗಾಗಿ ಆ ಪುರುಷ ಸ್ವರೂಪದಲ್ಲಿ ನಾವು ಹೇಗೆ ಸೌರಶಕ್ತಿಯನ್ನು ಪಡಿಬಹುದು ಅನ್ನೋದು ಸಾವಿರಾರು ವರ್ಷಗಳ ಮೊದಲೇ ಸಂಸ್ಕೃತದಲ್ಲಿ ಇದ್ದಿರೋದ್ರಿಂದ ನಮಗೆ ಅದನ್ನು ಲಭಿಸ್ಕೊಂತ ಓದ್ಕೊಂತ ಪ್ರಮೇಯ ನಮಗೆ ಲಭ್ಯ ಆಗ್ತಾ ಇರಲಿಲ್ಲ. ಆ ಪುಣ್ಯ ನಮ್ಗೆ ಸಿಗಲಿಲ್ಲ. ಆದರೆ ಇವತ್ತು ಕಾಲ ಬದಲಾವಣೆ ಆಗಿದೆ. ಇವತ್ತು ಎಲ್ಲ ಕಡೆ ಸಂಸ್ಕೃತದ ಟೀಚರ್ಗಳನ್ನ ನಮ್ಮ ಕೇಂದ್ರ ಸರ್ಕಾರ ನೇಮಕ ಮಾಡ್ತಾ ಇದೆ. ಹೆಚ್ಚಾಗಿ ಅದಕ್ಕೆ ಬೆಂಬಲಿಸಿದಂಥ ನಮ್ಮ ಪೋಷಕರ ಅವಶ್ಯಕತೆ ಇದೆ. ಕಾರ್ಯಕ್ರಮದಲ್ಲಿ ಶ್ರೀ ಸಮೃದ್ಧಿ ಸೌಹಾರ್ದ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಸನ್ಮಾನಿತರ ಪೋಷಕರು ಉಪಸ್ಥಿತರಿದ್ದರು. ಜನವರಿ 24ರಂದು ಹಾಸನದಲ್ಲಿ ನಡೆಯಲಿರುವ ಜೆಡಿಎಸ್ ಬೃಹತ್ ಸಮಾವೇಶದ ಸಿದ್ಧತೆಗಳ ಕುರಿತು ಚರ್ಚಿಸಲು ಜನವರಿ 17ರಂದು ಅರಕಲಗೂಡು ಪಟ್ಟಣದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಪೂರ್ವಭಾವಿ ಸಭೆ ಆಯೋಜಿಸಲಾಗಿದೆ ಎಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆ ಸತೀಶ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶನಿವಾರ ಬೆಳಗ್ಗೆ 10 ಗಂಟೆಗೆ ಪಟ್ಟಣದ ರಾಮನಾಥಪುರ ರಸ್ತೆಯಲ್ಲಿರುವ ಚಿಲುಮೆ ಮಠದ ಕಲ್ಯಾಣ ಮಂಟಪದಲ್ಲಿ ಶಾಸಕ ಎ ಮಂಜು ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ ಎಂದರು. ಸಭೆಯಲ್ಲಿ ಹೊಳೆನರಸೀಪುರ ಶಾಸಕ ಎಚ್ ಡಿ ರೇವಣ್ಣ ಹಾಗೂ ಪಕ್ಷದ ಜಿಲ್ಲಾ ಮಟ್ಟದ ಮುಖಂಡರು ಪಾಲ್ಗೊಳ್ಳಲಿದ್ದು, ಅರಕಲಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಕಡ್ಡಾಯವಾಗಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ನಮ್ಮ ಜನತಾದಳ ಜಾತ್ಯತೀತ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಅನುಮತಿ ಮೇರೆಗೆ ದಿನಾಂಕ 24/1/2026ರಂದು
ಹಾಸನದಲ್ಲಿ ಒಂದು ಹಾಸನ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಮತ್ತು ಮುಖಂಡರುಗಳ ಸಮಾವೇಶವನ್ನು ಏರ್ಪಾಡು ಮಾಡಿದ್ವಿ. ಅದರ ಪೂರ್ವಭಾವಿಯಾಗಿ ಎಲ್ಲ ತಾಲೂಕುಗಳು ಕೂಡ ನಮ್ಮ ಪಕ್ಷದ ಮುಖಂಡರು ನಾಯಕರಾದಂಥ ರೇವಣ್ಣವರು ಎಲ್ಲ ತಾಲೂಕುಗಳು ಕೂಡ ಒಂದು ಸಭೆಯನ್ನು ಮಾಡಿ, ಕಾರ್ಯಕರ್ತ ಸಭೆಯನ್ನು ಮಾಡಿ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕುಗಳು ಕೂಡ ಇದೇ ತಿಂಗಳು 17ನೇ ತಾರೀಕು ಶನಿವಾರ ಅರಕೂಡ ಚಿಲುಮೆ ಮಠದ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ನಮ್ಮ ಅರಕೂರು ತಾಲೂಕು ಮತ್ತು ಅರಕೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಮತ್ತು ಮುಖಂಡರ ಸಮಾವೇಶವನ್ನು ಏರ್ಪಾಡು ಮಾಡಿದ್ವಿ. ಆ ದಿನ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ನಮ್ಮ ನಾಯಕರಾದಂಥ ಮಂಜಣ್ಣ ಅವರ ನೇತೃತ್ವದಲ್ಲಿ ಏರ್ಪಾಡು ಮಾಡಿದ್ವಿ. ಆ ದಿವಸ ನಮ್ಮ ಪಕ್ಷದ ಮುಖಂಡರಾದಂಥ ರೇವಣ್ಣವರು ಕೂಡ ಆ ದಿನ ಸಭೆಗೆ ಆಗಮಿಸಿ ಆ ದಿವಸ ನಮ್ಮ ಪಕ್ಷದ ಎಲ್ಲ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮಾಜಿ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು, ಸದಸ್ಯರುಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಲಿ ಮತ್ತು ಮಾಜಿ ನಿರ್ದೇಶಕರು, ಸದಸ್ಯರೆಲ್ಲ ಕೂಡ ಆಗಮಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ನರಸೇಗೌಡ, ಕೃಷ್ಣೇಗೌಡ, ಎಎಂ ರಘು, ಜಬೀವುಲ್ಲಾ ಉಪಸ್ಥಿತರಿದ್ದರು. ಹಾಸನ ನಗರದ ಎಸ್ಪಿಎಂ ಲೇಔಟ್ನ ಸತ್ತೆಕಟ್ಟೆ ಕೆರೆಯ ಅಕ್ಕಪಕ್ಕದ ರಸ್ತೆಯ ನಿವಾಸಿಗಳು ಇಂದು ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಹಾನಗರ ಪಾಲಿಕೆಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಮ್ಮ ಪ್ರಮುಖ ಬೇಡಿಕೆಗಳನ್ನು ಸಲ್ಲಿಸಿದರು. ಎಸ್ಬಿಎಂ ಲೇಔಟ್ ಸತ್ತೆಕಟ್ಟೆ ರಸ್ತೆಯ ಅಕ್ಕಪಕ್ಕದ ನಿವಾಸಿಗಳಿಗೆ ದಿನನಿತ್ಯ ಬೆಳಗ್ಗೆ ಹಾಗೂ ಸಂಜೆ ವಾಕ್ ಮಾಡಲು ಸೂಕ್ತವಾದ ಸ್ಥಳದ ಕೊರತೆ ಇತ್ತು. ಈ ಸಮಸ್ಯೆಯನ್ನ ಮನಗೊಂಡು ಮಹಾನಗರ ಪಾಲಿಕೆಯ ಇಂಜಿನಿಯರ್ ಕವಿತಾ ಅವರು ತಾತ್ಕಾಲಿಕವಾಗಿ ಸತ್ತೆಕಟ್ಟೆ ಕೆರೆಯ ಏರಿಯನ್ನ ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಬೆಳಗ್ಗೆ ವಾಕ್ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದು ನಿವಾಸಿಗಳು ತಿಳಿಸಿದರು. ಆದರೆ ಈ ವ್ಯವಸ್ಥೆ ತಾತ್ಕಾಲಿಕವಾಗಿದ್ದು ಸಂಜೆ ವೇಳೆಗೆ ಪ್ರದೇಶದಲ್ಲಿ ಕತ್ತಲೆ ಆವರಿಸುವುದರಿಂದ ವಾಕ್ ಮಾಡಲು ಸಾಧ್ಯವಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಕೆರೆಯ ಏರಿಯನ್ನ ಶಾಶ್ವತವಾಗಿ ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಸದಾ ವಾಕ್ ಮಾಡಲು ಅನುಕೂಲ ಕಲ್ಪಿಸಬೇಕೆಂದು ನಿವಾಸಿಗಳು ಒತ್ತಾಯಿಸಿದರು. ನಿವಾಸಿಗಳ ಪರವಾಗಿ ಮಾತನಾಡಿದ ಸುರೇಶ್ ಅವರು, ಶಾಸಕರು ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ನಮ್ಮ ಕುಂದು ಕೊರತೆಗಳನ್ನು ಗಂಭೀರವಾಗಿ ಆಲಿಸಿ ಸತ್ತೆಕಟ್ಟೆ ಕೆರೆಯ ಏರಿಯನ್ನ ರಸ್ತೆ ನಿರ್ಮಾಣ ಮಾಡಿ ವಿದ್ಯುತ್ ದೀಪಗಳ ವ್ಯವಸ್ಥೆ ಹಾಗೂ ನಿಯಮಿತ ಸ್ವಚ್ಛತೆ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಮನವಿ ಮಾಡಿದರು. ಈ ಪ್ರದೇಶವನ್ನು ವಾಕ್ ಪಥವಾಗಿ ಅಭಿವೃದ್ಧಿಪಡಿಸಿದರೆ ಸಾರ್ವಜನಿಕ ಆರೋಗ್ಯಕ್ಕೂ ಹಾಗೂ ಪರಿಸರ ಸಂರಕ್ಷಣೆಗೆ ಸಹಕಾರಿಯಾಗಲಿದೆ ಎಂದು ನಿವಾಸಿಗಳು ಅಭಿಪ್ರಾಯಪಟ್ಟರು. ನಮಸ್ಕಾರ ಸರ್. SBM ಕಾಲೋನಿಯ ಕೆರೆ ಪಕ್ಕದ ಅಂದರೆ ಈಗ ಪಾರ್ಕ್ನ ಪಕ್ಕದಲ್ಲಿರುವ ಕೆರೆ ಪಕ್ಕದ ನಿವಾಸಿಗಳು, ಸುತ್ತಮುತ್ತಲಿನ ನಿವಾಸಿಗಳು ನಾವು ನಿಮ್ಮ ಹತ್ರ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, SBM ಕಾಲೋನಿಯಿಂದ SM ಕೃಷ್ಣ ನಗರಕ್ಕೆ ಸಂಪರ್ಕಿಸುವ ಒಂದು ಕೆರೆ ಏರಿ ಇದೆ ಸರ್. ಆ ಏರಿ ಸತ್ತೆಕಟ್ಟೆ ಏರಿ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಅದು ಈಗಿನವ್ರಿಗೆ ಗೊತ್ತುಂಟೋ ಇಲ್ಲೋ ಗೊತ್ತಿಲ್ಲ. ಆ ರಸ್ತೆಯನ್ನು ಈಗ ಮೊದಲು ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಈಗ ಅದನ್ನು ನಮಗೆ ಅಭಿವೃದ್ಧಿ ಪಡಿಸ್ಕೊಟ್ಟಿದ್ದಾರೆ. ಈಗ ನಾವೆಲ್ಲ ಓಡಾಡ್ಬೋದಾಗಿದೆ. ಆದರೆ ಏನಾಗಿದೆ, ಅಲ್ಲಿ ನಮ್ಗೆ ಓಡಾಡೋಕ್ಕಾಗಿ ಒಂದು ಪರ್ಮನೆಂಟಾಗಿ ಒಂದು ಸಾಲ್ಯೂಷನ್ ಮಾಡಿಕೊಡ್ಬೇಕು. ಅಂದರೆ ಅದನ್ನು ನಮಗೆ ಮೆಟ್ಲಿಂಗ್ ಮಾಡಿಸ್ಕೊಡಿ. ಒಂದು ಎರಡನೇದು, ಅಲ್ಲಿ ಓಡಾಡೋಕ್ಕೆ ಬೆಳಕಿನ ವ್ಯವಸ್ಥೆ ಇಲ್ಲ. ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ವಯಸ್ಸಾದವರಿಗೆ, ಹೆಣ್ಮಕ್ಳುಗಳಿಗೆ, ವೃದ್ಧರಿಗೆ ಓಡಾಡೋಕ್ಕೆ ಅನುಕೂಲ ಆಗ್ತದೆ. ಒಂದು ಎರಡನೇದು, ಮತ್ತು ಈ ರಸ್ತೆ ಪಕ್ಕ ಬೆಳಕಿನ ವ್ಯವಸ್ಥೆ ಮತ್ತು ಈ ರಸ್ತೆನ ಒಂದು ಸ್ವಲ್ಪ ಅಭಿವೃದ್ಧಿ ಪಡಿಸ್ಕೊಡ್ಬೇಕು. ಸಾಲದಕ್ಕೆ ಇಲ್ಲಿರೋ ಒಂದು ಸಣ್ಣ ಒಂದು ಪಾರ್ಕ್ ಇದೆ, ಆ ಉದ್ಯಾನವನಕ್ಕನ್ನು ಸ್ವಲ್ಪ ಅಭಿವೃದ್ಧಿ ಪಡಿಸ್ಕೊಡ್ಬೇಕು. ಅಲ್ಲಿ ಕೂರಕ್ಕೆ ಜನಗಳಿಗೆ, ವಯಸ್ಸಾದವ್ರಿಗೆ ಒಂದು ಕಲ್ಲಿನ ಬೆಂಚಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತು ಫೆನ್ಸಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಸಾಲದಕ್ಕೆ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಿಂದ ನಾವು SBM ಕಾಲೋನಿ ಇಲ್ಲಿಗೆ ಸೆಂಟ್ರಲ್ ಸ್ಕೂಲ್ ಕಡೆ ಹೋಗುವಾಗ ಅಲ್ಲಿವರೆಗೂ ಸಹ ರಸ್ತೆಯಲ್ಲೆಲ್ಲ ನೀರು ನಿಂತ್ಬಿಟ್ಟು ಸ್ವಲ್ಪ ಗಲೀಜಾಗ್ಬಿಟ್ಟಿದೆ. ದಯಮಾಡಿ ಸಂಬಂಧಪಟ್ಟವರು ಇದನ್ನು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಮಾನ್ಯ ಶಾಸಕರಲ್ಲಿ ಮತ್ತು ಮಹಾನಗರ ಪಾಲಿಕೆಯ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಇಲ್ಲಿಯ ನಿವಾಸಿಗಳ ಪರವಾಗಿ ವಿನಯಪೂರ್ವಕವಾಗಿ ನಿಮ್ಮ ಹತ್ರ ನಾನು ವಿನಂತಿಸಿಕೊಳ್ತಾ ಇದ್ದೀನಿ ಸರ್. ಹಾಸನ ನಗರದ ವಿದ್ಯಾಸೌಧ ಕಿಡ್ಸ್ KADB ಶಾಲೆಯಲ್ಲಿ ಪುಟ್ಟ ಮಕ್ಕಳಿಂದ ಮಕರ ಸಂಕ್ರಾಂತಿ ಹಬ್ಬವನ್ನ ಅತ್ಯಂತ ಸಂತಸ ಹಾಗೂ ಉತ್ಸಾಹದಿಂದ ಆಚರಿಸಲಾಯಿತು. ಬಣ್ಣ ಬಣ್ಣದ ವೇಷಭೂಷಣ ಧರಿಸಿದ ಪುಟ್ಟ ಮಕ್ಕಳು ಎಳ್ಳು ಬೆಲ್ಲ ಹಂಚಿಕೆ, ಹಬ್ಬದ ಹಾಡುಗಳು, ನೃತ್ಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಸಂಕ್ರಾಂತಿ ಸಂಭ್ರಮವನ್ನ ಮೆರೆಸಿದರು. ಹಬ್ಬದ ಆಚರಣೆಯೊಂದಿಗೆ ಮಕ್ಕಳಲ್ಲಿ ನಮ್ಮ ನಾಡಿನ ಸಂಸ್ಕೃತಿ, ಪರಂಪರೆ ಮತ್ತು ಹಬ್ಬಗಳ ಮಹತ್ವವನ್ನು ಬೆಳೆಸುವ ಪ್ರಯತ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದು ಮಕ್ಕಳ ಉತ್ಸಾಹಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಮೂಲಕ ವಿದ್ಯಾಸೌಧ ಕಿಡ್ಸ್
ಕೆಎಡಿಬಿ ಶಾಲೆಯ ಪುಟ್ಟ ಮಕ್ಕಳು ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು. ನಾಡಿನ ಸಮಸ್ತ ಜನತೆಗೆ ವಿದ್ಯಾಸೌಧ ಸಮೂಹ ಸಂಸ್ಥೆಗಳ ಪರವಾಗಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಸಂಕ್ರಾಂತಿ ಹಬ್ಬದ ಶುಭ ಸಂದರ್ಭದಲ್ಲಿ ಚಿತ್ಕಾಲ ಫೌಂಡೇಶನ್ ಹಾಸನ ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘ ಹಾಸನ ಇವರ ಸಹಯೋಗದಲ್ಲಿ ಪರಿಸರ ಜಾಗೃತಿಗಾಗಿ ಚಿತ್ತಾರ ಅಭಿಯಾನವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಯಿತು. ಈ ಅಭಿಯಾನದ ಭಾಗವಾಗಿ ಚಿತ್ಕಲಾ ಹವ್ಯಾಸಿ ಚಿತ್ರಕಲಾ ಶಾಲೆಯ ವಿದ್ಯಾರ್ಥಿಗಳಾದ ಭಾವನಾ, ಸಿಂಚನ ಮತ್ತು ಸಾನ್ವಿ ಖ್ಯಾತ ಕಲಾಗುರು PS ದೇಸಾಯಿ ಅವರ ಮಾರ್ಗದರ್ಶನದಲ್ಲಿ ಮಂಗಳೂರಿನಲ್ಲಿ ನಡೆದ ಕರಾವಳಿ ಉತ್ಸವದ ಕಲಾ ಪರ್ವದಲ್ಲಿ 5x20 ಅಡಿ ಗಾತ್ರದ ವಿಶಾಲ ಚಿತ್ತಾರವನ್ನು ರಚಿಸಿದರು. ಪರಿಸರ ಸಂರಕ್ಷಣೆ, ಪ್ರಕೃತಿ ಸಮತೋಲನ ಹಾಗೂ ಮಾನವನ ಹೊಣೆಗಾರಿಕೆಯನ್ನ ಮನಮುಟ್ಟುವ ರೀತಿಯಲ್ಲಿ ಈ ಚಿತ್ತಾರ ಚಿತ್ರಿಸಿದ್ದು ಉತ್ಸವಕ್ಕೆ ಆಗಮಿಸಿದ ಸಾರ್ವಜನಿಕರಿಂದ ಅಪಾರ ಮೆಚ್ಚುಗೆ ಪಡೆಯಿತು. ಬಾಲ ಕಲಾವಿದರ ಸೃಜನಶೀಲತೆ ಹಾಗೂ ಸಾಮಾಜಿಕ ಕಾಳಜಿ ಎಲ್ಲರ ಗಮನ ಸೆಳೆಯಿತು. ಚಿತ್ಕಲಾ ಫೌಂಡೇಶನ್ ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಈ ಸಹಯೋಗ ಪರಿಸರ ಜಾಗೃತಿಗೆ ಕಲೆಯ ಮೂಲಕ ಸಂದೇಶ ನೀಡುವಲ್ಲಿ ಮಾದರಿಯಾಗಿದೆ ಎಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ಅಭಿಪ್ರಾಯಪಟ್ಟರು. ನಾಯಿಗಳು ನೀವು ಒಂದಷ್ಟು ಪ್ರೀತಿ ಕೊಟ್ಟರೆ, ನಾನು ಮಂಗಳೂರಿನ ಬಹುತೇಕ ಫ್ಲ್ಯಾಟ್ಗಳು ನೋಡಿದ್ದೇನೆ, ಮನೆಯಲ್ಲಿ ಜನ ಇಲ್ಲ ಆದರೆ ನಾಯಿ ಬೇಕು ಇದೆ. ಯಾಕೆಂತ ಹೇಳಿದರೆ ಒಂದು ಮನುಷ್ಯರಿಗಿಂತ ಜಾಸ್ತಿ ಪ್ರೀತಿ ಮಾಡೋದು ನಾಯಿ. ನಾವು ತುಳುವಲ್ಲಿ ನೈದ್ದ ಮಗೆ ಅಂತ ಬೈತೇವೆ, ಆ್ಯಕ್ಚುಲಿ ಕೆಟ್ಟ ಶಬ್ದ ಅಲ್ಲ, ಅದು ಒಳ್ಳೆಯ ಶಬ್ದ. ಅದು ನಾಯಿಯಷ್ಟು ಒಂದು ಕರುಣೆ ಕೊಡುವಂಥ ಪ್ರಾಣಿ ಬೇರೆ ಯಾವುದಿಲ್ಲ. ಇನ್ನೊಂದು ಗಮನಿಸಿ, ಆನೆ ದಾಳಿ ಅಂತ ಹೇಳ್ತೇವೆ. ಆನೆ ಯಾರನ್ನೂ ಬಹಳ ಅದು ಗ್ರಹಣ ಶಕ್ತಿ ಉಳ್ಳಂಥದ್ದು. ಅದು ಒಮ್ಮೊಮ್ಮೆ ಸೊಂಡಿಲನ್ನು ಹೀಗೆ ನೆಲಕ್ಕೆ ಮುಟ್ಟದೆ ಸ್ಪರ್ಶ ಮಾಡೋದಕ್ಕೆ ತೋರಿಸ್ತದೆ. ಅದಕ್ಕೆ 1 ಕಿಲೋಮೀಟರ್ ಸರೌಂಡಿಗೆ ಏನಾಗ್ತಾ ಉಂಟು ಅಂತ ಗೊತ್ತಾಗ್ತದೆ. ಅಷ್ಟು ಸೂಕ್ಷ್ಮ ಸಂವೇದನಾ ಶಕ್ತಿ ಉಳ್ಳ ಪ್ರಾಣಿ. ಮತ್ತು ಯಾವಾಗಲೂ ನಾವು ಈಗ ಚಾರಣ ಹೋಗುವಾಗ ಆನೆ ನೇರವಾಗಿ ದಾಳಿ ಮಾಡೋದಿಲ್ಲ. ಆನೆ ಏನು ಮಾಡ್ತದೆ, ಫಸ್ಟಿಗೆ ಕಿವಿಯನ್ನು ಸ್ಟ್ರೈಟ್ ಮಾಡ್ತದೆ, ಸೊಂಡಿಲನ್ನು ರೈಸ್ ಮಾಡ್ತದೆ, ಬಾಲವನ್ನು ರೈಸ್ ಮಾಡ್ತದೆ. ಆಗ ಅದು ಆನೆ ದಾಳಿಗೆ ಹೊರಟಿದೆ ಅಂತ ಲೆಕ್ಕ. ಅದು ಖುಷಿ ಬರುವ ಸಂದರ್ಭದಲ್ಲಿ ಆನೆ ನೋಡಿ, ನೀವು ದೇವಸ್ಥಾನ ನೋಡಿ, ಅದರ ಬಿದಿರು ತಿನ್ನುವಾಗ, ಅದರ ಫೇವರೇಟ್ ಬಿದಿರು ತಿನ್ನುವಾಗ ಫುಲ್ ಕಿವಿಯನ್ನು ಅಲ್ಲಾಡಿಸ್ತದೆ. ನಾವು ಹೋಟ್ಲಲ್ಲಿ ಗೋಬಿ ಮಂಚೂರಿ ಆರ್ಡರ್ ಕೊಟ್ಟು ಹೇಗೆ ಕಾಲು ಅಲ್ಲಾಡಿಸ್ತೇವೆ, ಹಾಗೆ ಅದರ ಸಂವೇದನಾ ಶಕ್ತಿ ಅದು. ಹಾಗೆ ಆನೆ ಯಾವತ್ತಿಗೂ ಆ ಹಂತದಲ್ಲಿ ನಾವು ಆನೆಯಿಂದ ಹಿಂದೆ ಬರಬೇಕು, ಒಂದೊಂದು ಹೆಜ್ಜೆ ಹಿಂದೆ ಬರಬೇಕು. ಈಗ ಏನಾಗಿದೆ ಅಂದರೆ, ಈ ಚಾರಣಿಗರು ಕೆಲವರು ಎಂತೆಂಥ ಹೋಗಿ ಆನೆಗೆ ಹಿಂಸೆ ಕೊಡ್ತಾರೆ, ಅದು ಇವರ ಮೇಲೆ ದಾಳಿ ಮಾಡ್ತದೆ. ಜನವರಿ 20ರಂದು ಹಾಸನ ನಗರದಲ್ಲಿ ಅದ್ದೂರಿ ಭೀಮ್ ಕೊರೆಂಗ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ದಲಿತ ವಿಜಯೋತ್ಸವ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಬೃಹತ್ ಬೈಕ್ ರ್ಯಾಲಿಗೆ ಜಿಲ್ಲಾಧಿಕಾರಿ KS ಲತಾಕುಮಾರಿ ಅವರು ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಕಚೇರಿಯಿಂದ ಆರಂಭಗೊಂಡ ಬೈಕ್ ಜಾಥಾದಲ್ಲಿ ನೂರಾರು ಸಂಖ್ಯೆಯ ಸಮುದಾಯದ ಮುಖಂಡರು ಭಾಗವಹಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುವ ಮೂಲಕ ಗಮನ ಸೆಳೆದರು. ಈ ಬಗ್ಗೆ ಜಿಲ್ಲಾಧಿಕಾರಿ KS ಲತಾಕುಮಾರಿ ಮಾತನಾಡಿ, ಜನವರಿ 20ರಂದು ಹಾಸನದಲ್ಲಿ ಅದ್ದೂರಿ ಭೀಮ ಕೊರೆಂಗ ವಿಜಯೋತ್ಸವ ಆಚರಣೆಗೆ ಸಮಿತಿ ಮುಂದಾಗಿದ್ದು, ಮೊಟ್ಟ ಮೊದಲ ಬಾರಿಗೆ ಹಾಸನಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೊಮ್ಮಗ ಭೀಮರಾವ್ ಅಂಬೇಡ್ಕರ್ ಭಾಗವಹಿಸುತ್ತಿರುವುದು ಸಂತಸದ ವಿಚಾರ ಎಂದರು. ಭೀಮ್ ಕೊರೆಂಗ ಒಂದು ಐತಿಹಾಸಿಕ ಹೋರಾಟವಾಗಿದೆ. ಕಡಿಮೆ ಸಂಖ್ಯೆಯ ತಳ ಸಮುದಾಯ ತಮ್ಮ ಹಕ್ಕಿಗಾಗಿ ದೊಡ್ಡ ಸಂಖ್ಯೆಯ ಬಲಾಢ್ಯರ ಜೊತೆ ಯುದ್ಧ ಮಾಡಿ ಜಯಗಳಿಸಿ ಐತಿಹಾಸಿಕ ಹೋರಾಟದ ವಿಜಯದ ದಿನವಾಗಿದೆ. ಇಂತಹ ಒಳ್ಳೆಯ ಕಾರ್ಯಕ್ರಮದ ಆಯೋಜನೆಗೆ ಕಾರಣರಾದ ಎಲ್ಲರಿಗೂ ಧನ್ಯವಾದ ತಿಳಿಸುವುದಾಗಿ ಹೇಳಿದರು. ಇವತ್ತು ನಮ್ಮ ಹಾಸನ ಜಿಲ್ಲೆಯಾದ್ಯಂತ ನಮ್ಮ 208ನೆಯ ಕೊರೆಂಗ ವಿಜಯೋತ್ಸವದ ಅಂಗವಾಗಿ ಅದ್ಧೂರಿಯಾಗಿ ಒಂದು ಚಾಲನೆಯನ್ನು ನೀಡಲಾಗ್ತಿದೆ. ಎಲ್ಲ ಬೈಕ್ ಜಾಥಾವನ್ನು ನಡೆಸುವ ಮುಖಾಂತರ ಇವತ್ತು ನೂರಾರು ಜನ ಬೈಕಿನಲ್ಲಿ ಒಂದು ಜಾಥಾವನ್ನು ಆಯ್ಕೊಂಡಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ಜಿಯವರ ಒಂದು ಕೊಡುಗೆಗಳನ್ನು ನೆನಪು ಮಾಡ್ಕೊಳ್ತಾ ಮತ್ತು ಅವರ ಕೊರೆಗಾಂವ್ ಹೋರಾಟದ 108ನೆಯ ಒಂದು ಸ್ಮರಣೆಯನ್ನು ಮಾಡುತ್ತಾ ಒಂದು ಸಂದೇಶವನ್ನು ಸಮಾಜಕ್ಕೆ
ಮತ್ತು ಹೋರಾಟದ ಪ್ರತೀಕವಾಗಿ ಒಂದು ಸಂವಿಧಾನವನ್ನು ಎತ್ತಿ ಹಿಡಿತಕ್ಕಂತಹ ಒಂದು ಕಾರ್ಯಕ್ಕೆ ಒಂದು ಚಾಲನೆಯನ್ನು ಇವತ್ತು ಬೈಕ್ ರ್ಯಾಲಿ ಮುಖಾಂತರ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಅವರೆಲ್ಲ ಒಂದು ಸಂಘದ ವತಿಯಿಂದ ಅವರೇನು ಆಯೋಜಿಸಿದ್ದಾರೆ ಅವರಿಗೆಲ್ಲ ಅಭಿನಂದನೆಯನ್ನು ಹೇಳ್ತಾ ಮತ್ತು ನಮ್ಮ ಜಿಲ್ಲೆಯಲ್ಲಿ ಜನವರಿ 20ನೇ ತಾರೀಕು ಒಂದು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಸಹ ಆಯೋಜಿಸಿಕೊಳ್ಳಲಾಗಿದೆ. ಮಾನ್ಯ ಡಾಕ್ಟರ್ BR ಅಂಬೇಡ್ಕರ್ ಜಿ ಅವರ ಮೊಮ್ಮಗರಾದ ಭೀಮರಾವ್ ಅವರ ಉಪಸ್ಥಿತಿಯಲ್ಲಿ ಇದು ಮೊದಲನೇ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಇಂತಹ ಕಾರ್ಯವನ್ನು ನೆರವೇರಿಸ್ತಾ ಎಲ್ಲ ಸಂಘದ ಮತ್ತು ಸಮುದಾಯದ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗ್ರಾಮದ ನಾಗೇಶ್ ರವರ ರಾಗಿ ಕಣವನ್ನು ಸುಗ್ಗಿಯ ಸಾಂಕೇತಿಕವಾಗಿ ಸಾಂಪ್ರದಾಯಿಕವಾಗಿ ಶೃಂಗರಿಸಲಾಗಿತ್ತು. ರಾಗಿಯ ರಾಶಿಯನ್ನ ಅಲಂಕಾರಗೊಳಿಸಿ ಕುಂಭಗಳನ್ನು ಸುಂದರವಾಗಿ ಜೋಡಿಸುತ್ತಿದ್ದು ಮೆರುಗು ಹೆಚ್ಚುವಂತೆ ಮಾಡಿತ್ತು. ರಾಶಿಯನ್ನ ಸಂಪ್ರದಾಯದಂತೆ ಪೂಜಿಸಿ ಸುಗ್ಗಿಯನ್ನು ಆಚರಿಸಲಾಯಿತು. ಕ್ಲಬ್ನ ಅಧ್ಯಕ್ಷರಾದ ವಜ್ರಕುಮಾರ್ ಅವರು ಸುಗ್ಗಿ ಸಂಪ್ರದಾಯದ ಮಹತ್ವದ ಕುರಿತು ಮಾತನಾಡಿದರು. ಗ್ರಾಮದ ರೈತರಾದ ನಾಗೇಶ್ ಮತ್ತು ಲಕ್ಷ್ಮೀಗೌಡ ಹಾಗೂ ಅವರ ಕುಟುಂಬವನ್ನು ಸನ್ರೈಸ್ ಕ್ಲಬ್ ವತಿಯಿಂದ ಸನ್ಮಾನಿಸಲಾಯಿತು. ಸುಮಾರು 50ಕ್ಕೂ ಹೆಚ್ಚು ಗ್ರಾಮಸ್ಥರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ಕ್ಲಬ್ನ ಕಾರ್ಯದರ್ಶಿಗಳಾದ KS ಯೋಗೇಶ್, ಖಜಾಂಚಿ ಗವಿಗೌಡ, ನಿರ್ದೇಶಕರಾದ ಸಿದ್ದನಂಜಪ್ಪ, ರಾಜೇಶ್ ಮತ್ತು ಕ್ಲಬ್ನ ಇತರೆ ಸದಸ್ಯರು ಭಾಗವಹಿಸಿದ್ದರು. ಹಾಸನ ತಾಲೂಕಿನ ನಾಗತಿವಳ್ಳಿ ಗ್ರಾಮದ ಪ್ರಗತಿಪರ ರೈತರಾದಂತಹ ನಮ್ಮ ಅಚ್ಚುಮೆಚ್ಚಿನ ನಾಗೇಶ್ ಅಣ್ಣವರಿಗೆ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ವತಿಯಿಂದ ಸನ್ಮಾನವನ್ನು ಇವತ್ತು ಮಾಡ್ತಾ ಇದ್ದೇವೆ. ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರು, ಗೌರವಾನ್ವಿತ ಸದಸ್ಯರು ಅವರಿಗೆ ಸನ್ಮಾನವನ್ನು ಮಾಡುವುದರ ಮೂಲಕ, ನೆರವೇರಿಸುವುದರ ಮೂಲಕ ಕೃತಜ್ಞತೆಯನ್ನು ಅರ್ಪಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ಅವರಿಗೆ ಕ್ಲಬ್ ವತಿಯಿಂದ ಕಿರು ಕಾಣಿಕೆಯನ್ನು ನೀಡ್ತಾ ಇದ್ದೇವೆ, ದಯಮಾಡಿ ಸ್ವೀಕರಿಸಬೇಕು. ಹಾಗೆಯೇ ನಾಗತಿವಳ್ಳಿ ಗ್ರಾಮದ ಮತ್ತೋರ್ವ ಪ್ರಗತಿಪರ ರೈತರು ಲಕ್ಷ್ಮೇಗೌಡರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಕ್ಲಬ್ ವತಿಯಿಂದ ಪೂರಕವಾಗಿ ಸನ್ಮಾನವನ್ನು ಮಾಡೋದ್ರ ಮೂಲಕ ಅವರಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಇದೇ ರೀತಿ ಇವರು ನಾಡಿಗೆ ದವಸ ಧಾನ್ಯವನ್ನು ನೀಡಿ ಎಲ್ಲರ ಹಸಿವನ್ನು ನೀಗಿಸುವುದರ ಮೂಲಕ ಎಲ್ಲರಿಗೆ ಅನ್ನದಾತರಾಗಿರಲಿ, ಇವರಿಗೆ ಸುಖ, ಸಮೃದ್ಧಿ, ಸಂತೋಷ, ನೆಮ್ಮದಿಗಳು ಸದಾ ಇವರ ಬಾಳಿನಲ್ಲಿ ಇರಲಿ ಅಂತ ಹೇಳಿ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ಹಾರೈಸುತ್ತದೆ. ಈಗ ಮತ್ತೊಮ್ಮೆ ಹೆಡ್ಲೈನ್. ಜಿಲ್ಲೆಯಲ್ಲಿ ಕ್ರೈಮ್ ನಿಯಂತ್ರಣಕ್ಕೆ ಪೊಲೀಸರಿಗೆ ಕಟ್ಟುನಿಟ್ಟಿನ ಸೂಚನೆ. ರಾತ್ರಿ ಭದ್ರತೆಗೆ ನೈಟ್ ಪೆಟ್ರೋಲ್ ವಾಹನ ಸಂಚಾರ ಹೆಚ್ಚಳ, ಟ್ರಾಫಿಕ್ ಕಂಟ್ರೋಲ್ ಪ್ರಕರಣಗಳ ಪರಿಶೀಲನೆ, ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ. SP ಶುಭಾನ್ವಿತರಿಂದ ಮಾಹಿತಿ. ಹಾಸನ ನಗರದಲ್ಲಿ ಕಂದಾಯ ಬಾಕಿ ಪಾವತಿಸಿದ ಪೆಟ್ರೋಲ್ ಬಂಕ್ ಸೀಸ್. ಸಾಲ್ಗಾಮೆ ರಸ್ತೆಯ ಶ್ರೇಯಸ್ ಸರ್ವಿಸ್ ಸ್ಟೇಷನ್ ಮೇಲೆ ಪಾಲಿಕೆ ಕ್ರಮ. ಸುಮಾರು 35 ಲಕ್ಷ ಕಂದಾಯ ಬಾಕಿ ಉಳಿಸಿಕೊಂಡಿದ್ದ ಪೆಟ್ರೋಲ್ ಬಂಕ್ ಹಲವು ಬಾರಿ ನೋಟಿಸ್ ನೀಡಿದರೂ ಪಾವತಿಯಾಗದ ಹಿನ್ನೆಲೆ ಸೀಸ್. ಸಾಲದ ಬಾಧೆಯಿಂದ ವೃದ್ಧ ದಂಪತಿ ಬೀದಿಗೆ. ಇಕ್ವಿಟಾಸ್ ಫೈನಾನ್ಸ್ನಿಂದ ಮನೆ ಒತ್ತೆ ಇಟ್ಟು ಸಾಲ, ಮಗನ ಕ್ಯಾನ್ಸರ್ ಚಿಕಿತ್ಸೆಗೆ 2 ಲಕ್ಷ ಸಾಲ ಪಡೆದ ವೃದ್ಧ ದಂಪತಿ. ಅರಕಲಗೂಡು ದೊಡ್ಡಮಗೆ ಹೋಬಳಿ ಕೊರಟಿಕೆರೆ ಕಾಲೋನಿಯಲ್ಲಿ ಘಟನೆ. ಶಿವಯೋಗಿ ಸಿದ್ದರಾಮ ಜಯಂತಿ ಅಂಗವಾಗಿ ಹಾಸನದಲ್ಲಿ ಆಕರ್ಷಕ ಮೆರವಣಿಗೆ. ಜಿಲ್ಲಾಧಿಕಾರಿ KS ಲತಾಕುಮಾರಿ ಶಿವಯೋಗಿ ಸಿದ್ದರಾಮರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ. ಧಾರ್ಮಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ನಾಯಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.